ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕುಣತ್ಕಂಕಣಾಂ ಶಂಭಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾರ್ತೀಕ ಮಾಸದ ಅನೇಕ ಮಹಿಮೆಗಳನ್ನು ಈಗಾಗಲೇ ನೋಡಿದ್ದೇವೆ. ನಿನ್ನೆ ನೋಡಿದಂತೆ ತುಳಸಿಯ ಆರಾಧನೆ ಅನ್ನುವಂತಹದ್ದು ಬಹಳ ವಿಶೇಷ ಫಲವನ್ನು ಕೊಡುವಂತಹದ್ದು. ಸಾಮಾನ್ಯವಾಗಿ ಕಾರ್ತೀಕ ಮಾಸದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡಿಕೊಂಡು ಬರುವಂತಹ ಕ್ರಮ ಇದೆ. ತುಳಸಿ ಪೂಜೆಯನ್ನು ಮಾಡುವಾಗ ಪ್ರಸೀದ ತುಳಸೀದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ ಎಂಬ ಶ್ಲೋಕದಿಂದ ಆ ತುಳಸಿಯ ಆರಾಧನೆಯನ್ನು ಮಾಡ್ತೇವೆ ನಾವೆಲ್ಲ. ಆ ತುಳಸಿಯ ಮಹಿಮೆಯನ್ನು ಹೇಳುವಂಥ ಒಂದು ಶ್ಲೋಕ, ಪ್ರಸಿದ್ಧವಾದ ಶ್ಲೋಕ, ಯಾದೃಷ್ಟ ನಿಖಿಲಾಘ ಸಂಘಶಮನಿ ಸ್ಪೃಷ್ಟಾವಪುಃ ಪಾವನಿ. ತುಳಸಿಗೆ ಎಂಥ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿದರೆ, ಆ ತುಳಸಿಯ ದರ್ಶನ ಮಾಡಿದರೆ ಸಾಕಂತೆ ಯಾದೃಷ್ಟ ನಿಖಿಲಾಘ ಸಂಘಶಮನಿ, ಎಲ್ಲ ಪಾಪವನ್ನು ನಾಶ ಮಾಡುವಂತಹದ್ದು. ಸ್ಪೃಷ್ಟ ವಪುಃ ಪಾವನಿ, ಆ ತುಳಸಿಯ ಮುಟ್ಟಿದರೆ ಸಾಕು ನಮ್ಮ ಶರೀರ ಎಲ್ಲ ಪಾವನ ಆಗ್ತದಂತೆ. ನಾವು ನಮಸ್ಕಾರ ಮಾಡಿದರೆ ಸಾಕು ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೋಗಗಳು ಕೂಡ ನಿವೃತ್ತಿ ಆಗ್ತದೆ. ಆ ತುಳಸಿಗೆ ನೀರನ್ನು ಎರೆದು ಅದನ್ನು ಬೆಳೆಸುವ ಮಾತ್ರದಿಂದ ನರಕಾದಿ ಅನರ್ಥ ಅನ್ನುವಂತಹದ್ದು ತಪ್ತದೆ. ಹೀಗೆ ಯಾದೃಷ್ಟ ನಿಖಿಲಾಘ ಸಂಘಶಮನಿ ಸ್ಪೃಷ್ಟಾ ವಪುಃ ಪಾವನಿ ಸ್ಪೃಷ್ಟ್ವಾ ವಪುಃ ಪಾವನಿ ರೋಗಾಣಾಂ ಅಭಿವಂದಿತ ನಿರಸಿನಿ ಚಿಕ್ತಾಂತಕತ್ರಾಸಿನಿ ಪ್ರತ್ಯಾಸತ್ತಿ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ ನ್ಯಸ್ತಾ ತಚ್ಚರಣೆ ವಿಮುಕ್ತಿ ಫಲದ ತಸ್ಸೈ ತುಳಸಿ ನಮಃ. ಅಂತಹ ತುಳಸಿಯ ಒಂದು ಪತ್ರವನ್ನು ಭಗವಂತನಿಗೆ ನಾವು ಅರ್ಪಣೆ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಮುಕ್ತಿಯೇ ಕಟ್ಟಿಟ್ಟಿರುವಂತಹ ಬುತ್ತಿ ಎಂಬುದಾಗಿ ಆ ತುಳಸಿಯ ಮಹಿಮೆಯನ್ನು ಕೊಂಡಾಡುವಂತಹ ಈ ಶ್ಲೋಕದಿಂದ ನಮಗೆ ಗೊತ್ತಾಗ್ತಾ ಇದೆ. ಅಂತಹ ತುಳಸಿಯ ಆರಾಧನೆ ಅನ್ನುವಂತಹದ್ದು ಕಾರ್ತೀಕ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಪುಣ್ಯವನ್ನು ಕೊಡ್ತಕ್ಕಂಥದ್ದೆಂಬುದಾಗಿ ತಿಳಿಸ್ತಾ, ಅದಾದ ನಂತರ ಬ್ರಹ್ಮದೇವರು ನಾರದರಿಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಕಾರ್ತೀಕ ಮಾಸ ಬಂದಾಗ ನಿಷಿದ್ಧ ಕರ್ಮಗಳನ್ನೆಲ್ಲ ತ್ಯಾಗ ಮಾಡಬೇಕು. ದ್ವಿದಲ ವ್ರತ ಆದ್ದರಿಂದಾಗಿ ಆ ದ್ವಿದಲ ಪದಾರ್ಥಗಳನ್ನೆಲ್ಲ ಬಿಡಬೇಕು. ಈ ನರಕ ಚತುರ್ದಶಿಯ ಒಂದನ್ನು ಹೊರತುಪಡಿಸಿ ಕಾರ್ತೀಕ ಮಾಸದಲ್ಲಿ ತೈಲಾಭ್ಯಂಗಾದಿಗಳನ್ನು ಮಾಡಬಾರದು. ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಹಿಂದೆ ಹೇಳಿದಂತೆ ನಿಯಮ ಉಳ್ಳವನಾಗಿ ಅವನು ಕಾಲವನ್ನು ಕಳಿಬೇಕು. ಇಲ್ಲ ಅಂತ ಹೇಳಿದರೆ ಅವನು ನರಕಕ್ಕೆ ಭಾಗಿಯಾಗ್ತಾನೆ ಎಂಬುದಾಗಿ ಹೇಳ್ತಾ, ಮುಖ್ಯವಾಗಿ ಕಾರ್ತೀಕ ಮಾಸದಲ್ಲಿ ಮಾಡುವಂಥ ಇನ್ನೊಂದು ವಿಶೇಷ ಧರ್ಮ ಅಂತ ಹೇಳಿದರೆ ವನಭೋಜನ. ಧಾತ್ರಿಯ ನೆಲ್ಲಿ ಗಿಡ, ಆ ಧಾತ್ರಿಯ ಮೂಲದಲ್ಲಿ ಭಗವಂತನ ಆರಾಧನೆ ಮಾಡಿ ಅಲ್ಲಿ ಬ್ರಾಹ್ಮಣರನ್ನು ಕರೆದು ಅವರಿಗೂ ಕೂಡ ಊಟಕ್ಕೆ ಹಾಕಿ ತಾನೂ ಕೂಡ ಭೋಜನವನ್ನು ಮಾಡಬೇಕಂತೆ.
ಹೀಗೆ ಆ ಧಾತ್ರಿ ಸನ್ನಿಧಾನದಲ್ಲಿ ವನಭೋಜನವನ್ನು ತಾನು ಮಾಡಿದ ಅಂತ ಹೇಳಿದರೆ ಆ ಭಗವಂತ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದಾನೆ. ಏವಂ ಕೃತೆ ವರ್ತೆ ವಿಪ್ರ ಕಾರ್ತಿಕೇ ಹರಿವಲ್ಲಭೆ ಯತ್ಪಾಪಂ ಹರತೆ ವಿಪ್ರ ಸಾವಧಾನಸ್ತು ತಚ್ಛೃಣು. ಆ ವನಭೋಜನ ಮಾಡೋದರಿಂದ ಏನೆಲ್ಲ ನಮಗೆ ಅನುಕೂಲಗಳಾಗ್ತದೆ ಅಂತ ಹೇಳಿದರೆ, ನಾವು ಈ ಒಂದು ಕಾಲದ ಬಲದಿಂದ ಆ ಕಾಲಚಕ್ರದಲ್ಲಿ ಅನೇಕ ಅನಿವಾರ್ಯವಾದ ಪಾಪಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅಂತಹ ಎಲ್ಲ ಅನಿವಾರ್ಯ ಪಾಪಗಳು ಕೂಡ ಆ ಒಂದು ವನಭೋಜನವನ್ನು ಮಾಡೋದರಿಂದ ನಾಶವಾಗ್ತದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾವುದು ಅನಿವಾರ್ಯವಾಗಿ ನಾವು ಮಾಡ್ತಾ ಇದ್ದೇವೆ? ಹರ್ಯನರ್ಪಿತ ಭೋಗಾಚ್ಚ ಭೋಜನೆ ಶೂದ್ರದರ್ಶನಾತ್ ರಜಸ್ವಲಾಯ ವಾಕ್ಯಸ್ಯ ಶ್ರವಣಾತ್ ಭೋಜನೆ ತಥಾ. ಪ್ರತಿಯೊಂದು ಪದಾರ್ಥವನ್ನು ಭಗವಂತನಿಗೆ ನಿವೇದ ಮಾಡಿಯೇ ತಿನ್ನಬೇಕು. ಆದರೆ ಇವತ್ತು ಸಾಧ್ಯವಾಗ್ತದೋ? ಇಲ್ಲ. ಮನೆಯಲ್ಲಿ ಒಂದು ಅನ್ನವನ್ನು ನಿವೇದನೆ ಮಾಡಿ ತಿನ್ನುವಂತಹದ್ದೇ ಬಹಳ ಕಷ್ಟ ಸಾಧ್ಯವಾಗಿರುವಂತಹ ಈ ಕಾಲದಲ್ಲಿ ನಾವು ಸ್ವೀಕಾರ ಮಾಡುವಂತಹ ಪ್ರತಿಯೊಂದು ಪದಾರ್ಥವನ್ನು ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡಿ ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು. ಅಂತಹ ದೋಷ ನಿವೃತ್ತಿ ಆಗಬೇಕು ಅಂತ ಹೇಳಿದರೆ ವನಭೋಜನವನ್ನು ಮಾಡಬೇಕಂತೆ. ಅಷ್ಟು ಮಾತ್ರವಲ್ಲದೆ ಶೂದ್ರ ದರ್ಶನಾತ್. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ನೋಡಿದಂತೆ ಕೇಳಿದಂತೆ ನಾವೇನು ಸಾಕ್ಷಾತ್ತಾಗಿ ಬೇರೆ ಜನರ ದರ್ಶನವನ್ನು ಮಾಡಲಿಲ್ಲ ಅಂತ ಹೇಳಿದರೂ ಕೂಡ ನಾವು ಊಟಕ್ಕೆ ಕುಳಿತುಕೊಳ್ಳುವಾಗ ಟಿವಿ ಅನಿವಾರ್ಯ. ನಮಗೆ ಟಿವಿ ಹಚ್ಚಿಕೊಂಡೇ ಫಿಲಮ್ ನೋಡ್ತಾನೆ ನಾವು ಊಟವನ್ನು ಮಾಡುವಂತಹ ಪರಿಸ್ಥಿತಿ ಇವತ್ತು ಅನೇಕ ಮನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ವಾಸ್ತವಿಕವಾಗಿ ಆ ಭೋಜನದ ಸಮಯದಲ್ಲಿ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ಆ ಇತರರ ದರ್ಶನವನ್ನು ಮಾಡದೆ ಆ ಭೋಜನವನ್ನು ಮಾಡಬೇಕೆಂಬುದಾಗಿ ಶಾಸ್ತ್ರದ ವಚನ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ. ಆ ಪಾಪದ ನಿವೃತ್ತಿಗಾಗಿ ವನಭೋಜನವನ್ನು ಮಾಡಬೇಕಂತೆ. ರಜಸ್ವಲಾಯ ವಾಕ್ಯಸ್ಯ, ರಜಸ್ವಲೆಯರ ಮಾತನ್ನು ಕೇಳಬಾರದು. ಈಗಂತೂ ಈ ಒಂದು ನಗರ ನಿರ್ಮಾಣ ಆದಾಗಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರ ಮನೆಯಲ್ಲಿ ಮಾತಾಡಿದ ವಿಷಯ ಇನ್ನೊಂದು ಮನೆಯಲ್ಲಿ ಕೇಳುವಂತಹ ಪರಿಸ್ಥಿತಿ ಇವತ್ತು ಇದೆ. ಹಾಗಾಗಿ ಅನಿವಾರ್ಯತೆ ಇದೆ. ಯಾರು ರಜಸ್ವಲೆ ಆಗಿರ್ತಾರೋ ಅವರ ಮಾತು ಕೇಳುತ್ತೋ ಇಲ್ಲೋ ಅಂತ ಸಂದೇಹ ಪಡಬೇಕಾದ ಪ್ರಶ್ನೆ ಇಲ್ಲ. ಅನಿವಾರ್ಯವಾಗಿ ನಾವು ಕೇಳುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಆ ಭೋಜನ ಕಾಲದಲ್ಲಿ ಅಂತಹ ಮಾತುಗಳು ನಮ್ಮ ಕಿವಿಗೆ ಬಿದ್ದಿದ್ರೆ ಅದರ ಪಾಪ ಕೂಡ ನಿವೃತ್ತಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಭೋಜನ ಕಾಲದಲ್ಲಿ ಇವತ್ತು ಅನಿವಾರ್ಯ ಎಲ್ಲ ಕಡೆಗಳಲ್ಲೂ ಕೂಡ ಊಟಕ್ಕೆ ಹಾಕಿದರೆ ಒಬ್ಬರಿಗೆ ತಾಗಿಸಿಕೊಂಡೇ ಎಲೆ ಹಾಕೋದು. ಊಟಕ್ಕೆ ಕೂತಾಗ ಒಬ್ಬರಿಗೊಬ್ಬರೇ ಬೆನ್ನು ತಾಗಿಯೇ ಕುಳಿತುಕೊಳ್ಳುವಂತಹದ್ದು ಶಾಸ್ತ್ರ ಹೇಳುತ್ತದೆ. ಊಟಕ್ಕೆ ಕುಳಿತುಕೊಳ್ಳುವಾಗ ಒಬ್ಬರು ಇನ್ನೊಬ್ಬರನ್ನು ಮುಟ್ಟಿ ಊಟ ಮಾಡಬಾರದು, ದೂರ ಕುಳಿತುಕೊಂಡು ಊಟ ಮಾಡಬೇಕೆಂಬುದಾಗಿ ಶಾಸ್ತ್ರದ ವಚನ. ಆದರೆ ಇವತ್ತು ಅನಿವಾರ್ಯ. ಹಾಗಾಗಿ ಇಂತಹ ಒಂದು ಪಾಪದ ನಿವೃತ್ತಿಗಾಗಿ ಆ ವನಭೋಜನವನ್ನು ಮಾಡುವಂತಹದ್ದು ನಿಷಿದ್ಧ ಭೋಜನ. ಎಲ್ಲವೂ ಕೂಡ ಇಂತಹ ಅನೇಕ ಪಾಪಕರ್ಮಗಳೇನಿವೆ ಇದರಿಂದ ನಿವೃತ್ತಿ ಆಗಬೇಕು. ಈ ಪಾಪದ ಲೇಪ ನಮಗೆ ಆಗಬಾರದು ಅಂತ ಹೇಳಿದರೆ ಅವಶ್ಯವಾಗಿ ವನಭೋಜನವನ್ನು ಮಾಡಬೇಕು. ತಸ್ಮಾತ್ ಸರ್ವಪ್ರಯತ್ನೇನ ಧಾತ್ರ್ಯಾಂ ಭೋಜನಮಾಚರೇತ. ವಿಶೇಷವಾಗಿ ಅದರಲ್ಲೂ ಕೂಡ ಕಾರ್ತೀಕ ಮಾಸ ಬಂದಾಗ ಪ್ರಯತ್ನಪೂರ್ವಕವಾಗಿ ಆ ವನಭೋಜನವನ್ನು ಧಾತ್ರಿ ಸನ್ನಿಧಾನದಲ್ಲಿ ಮಾಡಬೇಕಂತೆ. ಆ ಕಾರ್ತೀಕ ಮಾಸದಲ್ಲಿ ಧಾತ್ರಿಯ ಮಾಲೆಯನ್ನು ಹಾಕಿಕೊಳ್ಳಬೇಕು, ತುಳಸಿ ಮಾಲೆಯನ್ನು ಹಾಕಿಕೊಳ್ಳಬೇಕು. ಆ ಭಗವಂತನ ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು. ಇದರ ಜೊತೆಗೆ ಕಾರ್ತೀಕ ಮಾಸದ ಮಹಿಮೆಯನ್ನು ಕೂಡ ಅವಶ್ಯವಾಗಿ ಕೇಳಬೇಕೆಂಬುದಾಗಿ ಹೇಳ್ತಾ ಆ ಕಾರ್ತೀಕ ಮಾಸದ ಮಹಿಮೆಯ ಒಂದು ವಿಷಯವಾಗಿ ಒಂದು ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ದೇವಶರ್ಮ ಇತಿ ಖ್ಯಾತೋ ವೇದಾಂಗಪಾರಗಃ. ದೇವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಸದಾಚಾರಿಯಾಗಿದ್ದಾನೆ, ವೇದಾಂಗ ಪಾರಂಗತನಾಗಿದ್ದಾನೆ. ಆದರೆ ಇಂತಹ ವೇದಾಂಗ ಪಾರಂಗತನಾಗಿರತಕ್ಕಂಥ ಅವನಿಗೆ ಒಬ್ಬ ದುಷ್ಟ ಮಗ ಹುಟ್ಟಿದ್ದಾನೆ. ಏನು ತಂದೆ ಹೇಳ್ತಾನೋ ಒಳ್ಳೆಯದನ್ನು ಮಾಡು ಅಂತ ಹೇಳಿದರೆ ಒಂದು ದಿವಸ ಒಳ್ಳೆ ಮಾಡುವಂತಹದ್ದಿಲ್ಲ. ತಂದೆ ಹೇಳಿ ಸಾಕಾಯಿತು. ಕೊನೆಗೆ ಕಾರ್ತೀಕ ಮಾಸ ಪ್ರಾಪ್ತವಾಗಿದೆ. ಇದಾನೀಂ ಕಾರ್ತಿಕ ಪ್ರಾಪ್ತ ಪುರುಷೋತ್ತಮವಲ್ಲಭ ತತ್ರ ಸ್ನಾನಂ ಚ ದಾನಂ ಚ ವ್ರತಾನಿ ನಿಯಮಾನ್ ಕುರು ಕೇಶವಸ್ಯ ತಥಾ ಪೂಜಾಂ ತುಲಸ್ಯಾಧಿವಿರೇವ ಚ. ಹೇಳ್ತಾನೆ, ನೋಡಪ್ಪ, ಅನಾಯಾಸವಾಗಿ ಕಾರ್ತೀಕ ಮಾಸ ಪ್ರಾಪ್ತವಾಗಿದೆ. ಆ ಸ್ನಾನ ಮಾಡು, ಕಾರ್ತೀಕ ಮಾಸದಲ್ಲಿ ನಿಯಮವನ್ನು ಪರಿಪಾಲನೆ ಮಾಡು, ಭಗವಂತನ ಪೂಜೆಯನ್ನು ಮಾಡು, ತುಳಸಿಯನ್ನು ಹಾಕಿ ಪುಷ್ಪವನ್ನು ಹಾಕಿ ಭಗವಂತನಿಗೆ ಅರ್ಚನೆಯನ್ನು ಮಾಡು. ಹೀಗೆಲ್ಲ ತಂದೆ ಸಮಾಧಾನದ ಮಾತುಗಳನ್ನು ಹೇಳಿ ಧರ್ಮವನ್ನು ಮಾಡುವಂಥ ಪ್ರಚೋದನೆ ಮಾಡಿದರೆ ಮಗ ಅಂತಾನೆ, ಎಷ್ಟು ನಿಷ್ಠುರವಾದ ಮಾತನ್ನು ಹೇಳ್ತಾನೆ. ಕಾರ್ತಿಕಸ್ಯ ಚ ಧರ್ಮಸ್ಯ ಕರ್ತವ್ಯಸ್ತು ತ್ವಯೈವ ಹಿ ನ ಮಯಾ ಕ್ರಿಯತೆ ಧರ್ಮಂ ಕಾರ್ತಿಕ ವ್ರತ ಸಂಭವಂ ತತ್ತುಣ್ಯಂ ತು ತವೈವಾಸ್ತು ಮಮ ಮಾಸ್ತು ಮಹಾಮುನೆ ಇತಿ ಪುತ್ರವಚ ಶ್ರುತ್ವ ಕೋಪಾತ್ತಂ ಪುನರಬ್ರವೀತ್. ನೋಡಪ್ಪ, ನೀನೇನೋ ನನಗೆ ಧರ್ಮ ಉಪದೇಶವನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನೀನೇನೋ ನಿನ್ನ ಧರ್ಮ ಏನೋ ಎಲ್ಲ ನಿನಗೇ ಇರಲಿ, ನನಗೆ ಬೇಡವೇ ಬೇಡ ಅಂತಾನೆ.
ಅದರಿಂದ ಪುಣ್ಯ ಬರ್ತದಂತೇನು ಹೇಳ್ತಾ ಇದೆಯಲ್ಲ, ಆ ಪುಣ್ಯ ನೀನೇ ಕಟ್ಕೋ, ನನಗಂತೂ ಬೇಡ, ನಾನು ಧರ್ಮವನ್ನು ಮಾಡೋದೇ ಇಲ್ಲ ಅಂತ ತಂದೆಗೆ ನಿಷ್ಠರವಾಗಿರ್ತಕ್ಕಂತಹ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಹೀಗೆ ಯಾವಾಗ ನಿಷ್ಠರವಾದ ಮಾತನ್ನು ಹೇಳಿದನೋ ಆವಾಗ ತಂದೆಗೆ ತುಂಬ ಕೋಪ ಬಂದು ಹೋಗಿದೆ. ಆ ಕೋಪದಿಂದ ಮಗನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ನೀನು ಮೂಷಿಕವಾಗಿ ಇಲಿಯಾಗಿ ಹುಟ್ಟು ಎಂಬುದಾಗಿ ಶಾಪವನ್ನು ಕೊಟ್ಟ ಮೇಲೆ ವಿಪ್ರಾಹ ಪಶ್ಚಿಮ ಬುದ್ಧಯ, ಬ್ರಾಹ್ಮಣರಿಗೆ ಹೊಂದಿರುವಂತಹ ದೊಡ್ಡ ದೋಷ ಅಂತ ಹೇಳಿದ್ರೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ. ಹಾಗಾಗಿ ತಂದೆ ಶಾಪ ಕೊಟ್ಟ ಮೇಲೆ, ಅಪ್ಪ ನಾನು ಮಾಡಿದ್ದು ತಪ್ಪಾಗಿದೆ, ಇದು ಉದ್ಧಾರದ ಬಗೆಯನ್ನು ಹೇಳು ಅಂತ ಕೇಳಿದಾಗ ಹೇಳ್ತಾ ಇದ್ದಾನೆ, ಕೊಟ್ಟಿರ್ತಕ್ಕಂತಹ ಶಾಪ ವ್ಯರ್ಥ ಅಂತೂ ಆಗೋದಿಲ್ಲ. ಆದರೆ ನಾನೇನು ಹೇಳಿದೆ ನಿನಗೆ, ಭಗವಂತ ಆರಾಧನೆಯನ್ನು ಮಾಡು, ಜೊತೆಗೆ ಕಾರ್ತೀಕ ಮಾಸ ಪ್ರಾಪ್ತವಾಗಿದೆ, ಸತ್ಕರ್ಮಾನುಷ್ಠಾನವನ್ನು ಮಾಡು, ಕಾರ್ತೀಕ ಮಾಸ ಮಹಿಮೆಯನ್ನು ಕೇಳು ಅಂತ ಹೇಳಿದರೆ ಹೀಗೆ ನನಗೆ ವಿರುದ್ಧವಾಗಿ ಮಾತನಾಡ್ತಾ ಇದೆಯಲ್ಲ. ಹಾಗಾಗಿ ಇದರ ಉದ್ಧಾರ ಆಗಬೇಕು ಅಂತ ಹೇಳಿದರೆ, ನೀನು ಈ ಇಲಿ ಒಂದು ಜನ್ಮದಿಂದ ಉದ್ಧತನಾಗಬೇಕು ಅಂತ ಹೇಳಿದರೆ ಕಾರ್ತೀಕ ಮಾಸ ಮಹಿಮೆಯನ್ನು ಯಾವತ್ತು ಕೇಳ್ತೀಯೋ ಅವತ್ತೇ ನನಗೆ ಉದ್ಧಾರ ಎಂಬುದಾಗಿ ಅದರ ಉದ್ಧಾರದ ದಿನವನ್ನು ಕೂಡ ತಾನು ಹೇಳ್ತಾ ಇದ್ದಾನೆ. ಹೀಗೆ ಆ ತಂದೆಯಿಂದ ಶಪ್ತನಾಗಿರತಕ್ಕಂತಹ ಅವನು ಒಂದು ವನದಲ್ಲಿ ವಾಸವಾಗಿದ್ದಾನೆ. ಆ ವನಕ್ಕೆ ದೈವ ಸಂಕಲ್ಪದಂತೆ ಸರಿಯಾಗಿ ಅಲ್ಲಿ ಋಷಿಗಳು ಪ್ರಾಪ್ತರಾಗ್ತಾ ಇದ್ದಾರೆ. ತತ್ತದೃಷ್ಟ ಮಹಾಭಾಗಂ ವಿಶ್ವಾಮಿತ್ರಂ ಸಶಿಷ್ಯಕಂ, ಅಲ್ಲಿ ವಿಶ್ವಾಮಿತ್ರ ಋಷಿಗಳು ಆ ವನಕ್ಕೆ ಬಂದಿದ್ದಾರೆ. ಆ ವನಕ್ಕೆ ಸರಿಯಾಗಿ ಬರುವಾಗ ಎಲ್ಲ ಶಿಷ್ಯರು ಸಮೇತವಾಗಿ ಕುಳಿತುಕೊಂಡಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ವ್ಯಾಧ ಇವರನ್ನು ಹೊಡಿಬೇಕು, ಕೊಲ್ಲಬೇಕು ಅಂತ ಬರ್ತಾ ಇದ್ದಾನೆ. ಈ ವಿಶ್ವಾಮಿತ್ರ ಹತ್ತಿರ ಬರುವಾಗ ಅವನ ಮನಸ್ಸು ಶಾಂತವಾಗ್ತಾ ಇದೆ, ಕ್ರೂರ ಸ್ವಭಾವ ಎಲ್ಲೂ ಕೂಡ ನಷ್ಟವಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಆ ಶಿಷ್ಯರಿಗೆಲ್ಲರಿಗೂ ಕೂಡ ವಿಶ್ವಾಮಿತ್ರರು ಕಾರ್ತೀಕ ಮಾಸದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಆ ಮಹಿಮೆಯನ್ನ ಕೇಳಿದ ಕೂಡಲೇ ಇಲಿ ಜನ್ಮ ಏನು ಬಂದಿತ್ತು ಅದಕ್ಕೆ ಅದು ಉದ್ಧತವಾಗಿ ಹೋಯಿತು. ಇದೆಲ್ಲ ಘಟನೆಯನ್ನು ಕೂಡ ಆ ವ್ಯಾಧ ನೋಡಿ ಪರಮಾನಂದ ಆಗೋಯಿತು ಅವನಿಗೆ. ದಿವ್ಯ ದೇಹವನ್ನು ಹೊಂದಿರತಕ್ಕಂತಹ ಇಲಿಯನ್ನ ವಿಶ್ವಾಮಿತ್ರರು ಮಾತನಾಡಿಸ್ತಾ ಇದ್ದಾರೆ. ತನ್ನ ಪೂರ್ವವೃತ್ತಾಂತವನ್ನೆಲ್ಲೂ ಕೂಡ ಅವನು ಹೇಳ್ತಾ ಇದ್ದಾನೆ. ಇದನ್ನೆಲ್ಲವನ್ನು ಕೂಡ ವ್ಯಾಧ ನೋಡಿ ತಾನೂ ಕೂಡ ಕಾರ್ತೀಕ ಮಾಸದ ಮಹಿಮೆಯನ್ನ ತಿಳಿದುಕೊಂಡವನಾಗಿ ಅದರ ವ್ರತಾನುಷ್ಠಾನವನ್ನ ಮಾಡಬೇಕು ಅಂತ ಅವನು ಕೂಡ ಪ್ರಯತ್ನಪೂರ್ವಕವಾಗಿ ಅಂತಹ ಕರ್ತವ್ಯವನ್ನು ಮಾಡಿ ಹರಿಮಂದಿನ ಸೇರಿದ್ದಾನೆ ಎಂಬುದಾಗಿ ಬ್ರಹ್ಮದೇವರು ನಾರದರಿಗೆ ವಿಚಾರವನ್ನು ಹೇಳ್ತಾ, ಇನ್ನು ಮುಂದೆ ದೀಪದಾನಕ್ಕೆ ಏನು ಮಹತ್ವ ಉಂಟು, ಕಾರ್ತೀಕ ಮಾಸದಲ್ಲಿ ದೀಪದಾನ ಮಾಡೋದರಿಂದ ಎಂಥ ಪುಣ್ಯ ಪ್ರಾಪ್ತವಾಗ್ತದೆ ಎಂಬತಕ್ಕಂಥ ವಿಚಾರಕ್ಕೆ ಒಂದು ದೃಷ್ಟಾಂತಪೂರ್ವಕವಾಗಿ ಅದನ್ನು ಕೂಡ ಸಮರ್ಥನೆ ಮಾಡ್ತಾ ಇದ್ದಾರಲ್ಲಿ. ಬ್ರಹ್ಮೋವಾಚ ಪ್ರಾತಸ್ನಾತ್ವಾ ಶುಚಿರ್ಭೂತ್ವಾ ದೀಪಂ ದದ್ಯಾತ್ ಪ್ರಯತ್ನತಃ ತೇನ ಪಾಪಾನಿ ನಷ್ಟಾನಿ ತಮಾಂಸೀವ ಭಗೋದಯೇ. ಪ್ರಯತ್ನಪೂರ್ವಕವಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಶುಚಿರ್ಭೂತನಾಗಿ ಸ್ನಾನವನ್ನು ಮಾಡಿಕೊಂಡು ಆ ದೀಪದಾನವನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ ದೀಪವನ್ನು ಹಚ್ಚಿದರೆ ಯಾರು ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಯಾರು ಹಚ್ಚಿದರೂ ಕೂಡ ಅವರು ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಎಲ್ಲ ಪಾಪವೂ ಕೂಡ ನಾಶವಾಗ್ತದೆ. ಈ ವಿಷಯಕವಾಗಿ ಒಂದು ಪುರಾತನ ಇತಿಹಾಸವೂ ಕೂಡ ಇದೆಯಪ್ಪ, ಅದನ್ನು ಹೇಳ್ತೇನೆ. ಅದರ ಶ್ರವಣ ಮಾಡುವುದರಿಂದಲೂ ಕೂಡ ನಮಗೆ ಆ ದೀಪದಾನದ ಫಲವನ್ನು ತಂದುಕೊಡುವಂತಹದ್ದಾಗಿದೆ ಅಂತ ಹೇಳ್ತಾ ಒಂದು ಅದಕ್ಕೆ ಇತಿಹಾಸವನ್ನ ಬ್ರಹ್ಮದೇವರ ನಾರದರಿಗೆ ಹೇಳ್ತಾ ಇದ್ದಾರೆ. ಪುರಾ ದ್ರವಿಡ ದೇಶೇತು ಬ್ರಾಹ್ಮಣೋ ಬುದ್ಧನಾಮಕಃ ತಸ್ಯ ಭಾರ್ಯಾ ಭವದ್ದುಷ್ಟ ಅನಾಚಾರರತಾ ಮುನೇ. ದ್ರವಿಡ ದೇಶದಲ್ಲಿ ಬುದ್ಧ ಎಂಬತಕ್ಕಂಥ ಒಬ್ಬ ಹೆಸರಿನ ಬ್ರಾಹ್ಮಣನಾಗಿದ್ದಾನೆ. ಆ ಬ್ರಾಹ್ಮಣನಿಗೆ ಅವನ ಹೆಂಡತಿ ಮಾತ್ರ ಅವನು ಎಷ್ಟು ಸಾಧುವಾಗಿದ್ನೋ ಅದಕ್ಕೆ ವಿರುದ್ಧವಾಗಿ ಅವಳು ಅಷ್ಟು ದುಷ್ಟಳಾಗಿದ್ದಾಳೆ, ಅನಾಚಾರಳಾಗಿದ್ದಾಳೆ. ಅವಳ ಎಲ್ಲ ದುಷ್ಕರ್ಮದಿಂದಾಗಿ ಪತಿಯ ಆಯುಷ್ಯವಲ್ಲೂ ಕೂಡ ಕ್ಷೀಣವಾಗ್ತಾ ಇದೆ. ತಸ್ಯಾಹ ಸಂಸರ್ಗದೋಷೇಣ ಕ್ಷೀಣಾಯು ಮೃತಿಮಾಪ್ತವಾನ್. ಹೀಗೆ ಆ ಹೆಂಡತಿ ಮಾಡಿರುವಂತಹ ಅನಾಚಾರದಿಂದಾಗಿ ಗಂಡನ ಆಯುಷ್ಯವಲ್ಲೂ ಕೂಡ ಕ್ಷೀಣವಾಗಿ ಗಂಡ ಸತ್ತ ಮೇಲೆ ಮೊದಲೇ ಗಂಡ ಇದ್ದಾಗಲೇ ತನ್ನ ಸ್ವೇಚ್ಛೆಯಂತೆ ತನ್ನ ಮನಸ್ಸಿಗೆ ಬಂದಂತೆ ತಾನು ನಡೀತಾ ಇರತಕ್ಕಂತಹ ಆ ಸ್ತ್ರೀ ಗಂಡ ಹೋದ ಮೇಲಂತೂ ಕೂಡ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೀತಾ ಇದ್ದಾಳೆ. ಲಜ್ಜಾ ಬಿಟ್ಟವಳಾಗಿ ಲೋಕಾಪವಾದವನ್ನು ಬಿಟ್ಟವಳಾಗಿ ಅವಳು ತಿರುಗುತ್ತಾ ಇದ್ದಾಳೆ. ಬಂಧುಗಳಿಲ್ಲ, ಮಕ್ಕಳಿಲ್ಲ, ಭಿಕ್ಷಾಭೋಜನವನ್ನು ಮಾಡಿಕೊಂಡು ಕಾಲವನ್ನು ಕಳೀತಾ ಇದ್ದಾಳೆ. ಹೀಗೆ ಅಂತಹ ಸ್ತ್ರೀ ಒಂದು ಮನೆಯನ್ನು ಮಾಡಿಕೊಂಡು ಊರಲ್ಲಿ ಇದ್ದಾಳೆ. ಇದೇ ಸಮಯಕ್ಕೆ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ. ಆ ಬ್ರಾಹ್ಮಣ ಕುತ್ಸ ಎಂಬತಕ್ಕಂತಹ ಬ್ರಾಹ್ಮಣ, ಅವನು ವೇದಾಂಗ ಪಾರಂಗತನಾಗಿದ್ದಾನೆ. ಹೀಗೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂತಹ ವ್ಯಕ್ತಿ ಮಾರ್ಗ ಮಧ್ಯದಲ್ಲಿ ಇವಳ ಮನೆಗೆ ಬರ್ತಾ ಇದ್ದಾನೆ. ಬಂದ
ಆ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ. ಗೊತ್ತಾಯ್ತು ಅವನಿಗೆ, ಇವಳು ಎಂಥ ಸ್ತ್ರೀ ಆಗಿದ್ದಾಳೆ, ಇವಳ ಕರ್ಮಗಳೇನು, ಇವರ ಕೃತ್ಯಗಳೇನು ಎಂಬುದಾಗಿ ಎಲ್ಲವನ್ನೂ ಕೂಡ ಅರಿತುಕೊಂಡವನಾಗಿದ್ದಾನೆ. ಕೋಪೇನ ರಕ್ತಚಕ್ಷುಸ್ಸನ್, ಬಹಳ ಸಿಟ್ಟು ಬಂತು. ಇಂತಹ ಒಳ್ಳೆಯ ಗಂಡನಿಗೆ ಇಂತಹ ಕೆಟ್ಟ ಹೆಂಡತಿಯಾಗಿ ಬಂದಿದ್ದೀಯಲ್ಲ ನೀನು, ನಿನಗೆ ಒಂದಿಷ್ಟು ಉಪದೇಶವನ್ನು ನಾನು ತಿಳಿದವನಾಗಿದ್ದೇನೆ, ನೀನು ಉಪದೇಶವನ್ನು ಮಾಡ್ತೇನೆ, ಸಾಧ್ಯ ಆದರೂ ಉದ್ಧಾರ ಆಗೋ ಎಂಬುದಾಗಿ ಆ ಕೋಪವನ್ನು ಒತ್ತಿಟ್ಟುಕೊಂಡು ಅವಳಿಗೆ ಧರ್ಮವನ್ನು ಉಪದೇಶವನ್ನು ಮಾಡ್ತಾ ಇದ್ದಾನಲ್ಲಿ. ಪ್ರವಕ್ಷ್ಯಾಮಿ ಸಾಂಪ್ರತಂ ಮೂಢೆ ಮಧ್ವಾಕ್ಯಂ ಅವಧಾರಯ ದುಃಖಹೇತುಮಿಮಂ ದೇಹಂ ಪೂಯ ಶೋಣಿತಪೂರಿತಂ ಪಂಚಭೂತಾತ್ಮಕಂ ಚೇದಂ ತತ್ಯಂ ಪುಷ್ಣಾಸಿ ದೂಷಿತಂ. ನೋಡು, ಮೂರ್ಖಳಾಗಿ ನೀನು ಕಾಲವನ್ನು ಕಳಿಬೇಡ. ಈ ದೇಹ ಏನಿದೆಯಲ್ಲ, ಇದು ಕೇವಲ ಎಲುಬು, ಮೂಳೆ, ಮಾಂಸ, ರಕ್ತಗಳಿಂದ ತುಂಬಿರುವಂತಹದ್ದು. ಇದನ್ನು ಬೆಳೆಸಿ ನೀನೇನು ಉದ್ಧಾರ ಆಗೋದಿಲ್ಲ. ಹಾಗಾಗಿ ಇದರ ಮೇಲಿನ ಅಹಂಕಾರವನ್ನು, ಮಮಕಾರವನ್ನು ಬಿಟ್ಟು ಬಿಡು. ಅನಿತ್ಯವಾಗಿರತಕ್ಕಂತಹ ದೇಹವನ್ನು ಬೆಳೆಸಿ ಏನು ಮಾಡ್ತೀನಿ ನೀನು? ಅದರಿಂದ ಆ ಮೋಹವನ್ನು ಬಿಟ್ಟು ಭಗವಂತನ ಏನು ಕಥಾ ಉಂಟೋ ಅದನ್ನು ಶ್ರವಣ ಮಾಡು. ವಿಶೇಷವಾಗಿ ಕಾರ್ತಿಕ ಮಾಸ ಪ್ರಾಪ್ತವಾದಾಗ ಸ್ನಾನ ದಾನಾದಿಗಳನ್ನು ಮಾಡು. ದಾಮೋದರ ಪ್ರೀತ್ಯರ್ಥವಾಗಿ ದೀಪದಾನವನ್ನು ಮಾಡು. ಲಕ್ಷ ಬತ್ತಿಯನ್ನು, ಲಕ್ಷ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡು, ಪ್ರದಕ್ಷಿಣೆ ಮಾಡು, ನಮಸ್ಕಾರ ಮಾಡು ಅಂತ ಹೀಗೆ ಹೇಳ್ತಾ ಅನೇಕ ವ್ರತಗಳನ್ನು ಧಾರಣ ಮಾಡು. ವಿಧವಾನಾಂ ವ್ರತಮಿದಂ ಸರ್ವಪಾಪ ವಿನಾಶನಂ. ನಿನ್ನ ಗಂಡ ಬೇರೆ ಇಲ್ಲ, ಹಾಗಾಗಿ ನಿನಗೆ ವಿಶೇಷವಾಗಿರ್ತಕ್ಕಂಥ ವ್ರತ ಅಂತ ಹೇಳಿದರೆ ದೀಪದಾನವನ್ನು ಮಾಡಬೇಕು. ದೀಪಂ ಹರೇ ಪ್ರಿಯಕರಂ ಕಾರ್ತಿಕೆ ಮಾಸಿ ನಿಶ್ಚಯಂ. ಆ ಭಗವಂತನಿಗೆ ದೀಪ ಹಚ್ಚುವಂತಹದ್ದೇನಿದೆಯಲ್ಲ ವಿಶೇಷವಾಗಿ ಪ್ರಿಯಕರವಾಗಿರುವಂತಹದ್ದು. ಅದರಿಂದ ಎಲ್ಲ ಮಹಾಪಾತಗಳು, ಉಪಪಾತಗಳು ಎಲ್ಲವೂ ಕೂಡ ಅದರಿಂದ ನಾಶವಾಗ್ತಾ ಇದೆಮ್ಮ. ಅದರಿಂದ ಅವಶ್ಯವಾಗಿ ನೀನು ಈ ಕರ್ತವ್ಯವನ್ನು ಮಾಡು, ನೀನು ಉದ್ಧಾರ ಆಗ್ತಿ. ನಿನಗೆ ಇದರ ಮೇಲೆ ನಾನು ಹೇಳಿರುವಂತಹ ವಿಷಯದ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದರೆ ಅದಕ್ಕೆ ನಡೆದಿರುವಂತಹ ಒಂದು ಇತಿಹಾಸವನ್ನು ನಿನಗೆ ಹೇಳ್ತಾನಮ್ಮ, ಕೇಳು ಅಂತ ಹೇಳ್ತಾ ಇದ್ದಾನೆ. ಪುರಾ ಕಶ್ಚಿದ್ವಿಜವರೋ ನಾಮ್ನಾ ಹರಿಕರೋಹ್ಯಭೂತ್ ಅಧರ್ಮ ವಿಷಯಾಸಕ್ತಃ ಶಶ್ವದ್ ವೇಶ್ಯಾರತಾದ್ವಿಜ. ಹಿಂದೆ ಹರಿಕರ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣ ನಿರಂತರವಾಗಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಯಾವತ್ತೂ ಸತ್ಕರ್ಮಾನುಷ್ಠಾನವನ್ನು ಮಾಡ್ತಾ ಇಲ್ಲ, ಅಧರ್ಮದಲ್ಲಿ ಆಸಕ್ತನಾಗಿದ್ದಾನೆ. ಶಶ್ವದ್ ವೇಶ್ಯಾರಥೋ ದ್ವಿಜ, ನಿರಂತರವಾಗಿ ವೇಶ್ಯಾಸ್ತ್ರೀಯರಲ್ಲಿ ತಾನು ರತನಾಗಿದ್ದಾನೆ. ಇಂತಹ ಕುಲಕ್ಕೆ ನಾಶವನ್ನುಂಟು ಮಾಡತಕ್ಕಂತಹ ಕಾರ್ಯವನ್ನು ಮಾಡ್ತಾ ಅವನು ಕಾಲವನ್ನು ಕಳೀತಾ ಇದ್ದಾನೆ. ಕದಾಚಿತ್ತೇನ ವಿಪ್ರೇಣ ದ್ಯೂತೆ ಪಿತೃಧನಂ ಮಹತ. ಹೀಗೆ ಒಂದೊಂದೇ ಶುರು ಆಯಿತು ಅಂದರೆ ಮುಗೀತು. ಪಾನ ಅದರ ಜೊತೆಗೆ ದ್ಯೂತ, ಸ್ತ್ರೀ ಸಹವಾಸ ಒಂದೊಂದು ಕೂಡ ಅನರ್ಥಕರವಾಗಿರುವಂತಹದ್ದು. ಎಲ್ಲ ದುಷ್ಟ ಚಟಗಳನ್ನೆಲ್ಲವೂ ಕೂಡ ತಾನು ಅಳವಡಿಸಿಕೊಂಡಿದ್ದಾನೆ. ಹೀಗೆ ಆ ತಂದೆಯ ಸಂಪತ್ತನ್ನು ಜೂಜಿಗೆ ಪಣವಾಗಿಟ್ಟು ಜೂಜನ್ನು ಆಡ್ತಾ ಇದ್ದಾನೆ. ಆ ಜೂಜು ಆಡುವ ಸಂದರ್ಭದಲ್ಲಿ ತಾನು ಪರಾಜಿತನಾಗಿದ್ದಾನೆ. ಪರಾಜಿತನಾದಾಗ ಎಲ್ಲ ಸರ್ವಸ್ವವನ್ನು ಕೂಡ ಕಳೆದುಕೊಂಡವನಾಗಿದ್ದಾನೆ. ಬಹಳ ದುಃಖ ಆಯಿತು. ದೈವಯೋಗದಿಂದ ಸಜ್ಜನರ ಸಮಾಗಮ ಆಯಿತು. ಅವರೊಟ್ಟಿಗೆ ತೀರ್ಥಯಾತ್ರೆಗೆ ತಾನು ಹೋಗಿದ್ದಾನಲ್ಲಿ. ಅಯೋಧ್ಯಾಮಾಗತೋ ವತ್ಸ ಮಹಾಪಾಪಕರೋದ್ವಿಜ ಕಾರ್ತಿಕೇ ವಾಸಿ ಸಂಪ್ರಾಪ್ತೆ ಶ್ರೀಮದ್ವಿಷ್ಣು ಗೃಹೇ ಸದಾ. ಆ ಅಯೋಧ್ಯ ನಗರಕ್ಕೆ ಹೋಗಿ ಅಲ್ಲಿ ಸಂದರ್ಭವಶಾತ್ ದೈವವಶಾತ್ ಕಾರ್ತಿಕ ಮಾಸವು ಕೂಡ ಪ್ರಾಪ್ತವಾಗಿದೆ. ಅಲ್ಲಿ ಹೋದರೂ ಕೂಡ, ಕ್ಷೇತ್ರಕ್ಕೆ ಹೋದರೂ ಕೂಡ ತಾನು ಅಳವಡಿಸಿಕೊಂಡಿರುವಂತಹ ಚಟ ಮಾತ್ರ ತಾನು ಬಿಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವನ ಕೈಯಿಂದ. ದ್ಯೂತವ್ಯಾಜೇನ ತೇನಾಶು ದೀಪೋದತ್ತೋ ಹರೇಃಪುರಃ. ಆ ಹರಿಮಂದಿರಕ್ಕೆ ಹೋಗಿದ್ದಾನೆ ಅಯೋಧ್ಯ ನಗರದಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಮತ್ತೇನು ಕೆಲಸ ಅಂತ ಹೇಳಿದ್ರೆ ಜೂಡಾಜೋಡೆ ಕೆಲಸ ಅವರದು. ಆ ದ್ಯೂತವನ್ನು ಆಡೋದಕ್ಕೋಸ್ಕರ ಬೆಳಕು ಬೇಕಲ್ಲ, ಕತ್ತಲಾಗಿದೆ. ಆ ಕತ್ತಲಲ್ಲಿ ಆಟವನ್ನು ಆಡಲಿಕ್ಕೆ ಆಗೋದಿಲ್ಲ. ಅದರಿಂದ ದೀಪವನ್ನು ಹಚ್ಚಿದ್ದಾನೆ. ಹೀಗೆ ಆ ಹರಿಮಂದಿರದಲ್ಲಿ ತನ್ನ ಈ ದುಷ್ಟ ಕಾರ್ಯಕ್ಕೋಸ್ಕರ, ದ್ಯೂತವನ್ನು ಆಡೋದಕ್ಕೋಸ್ಕರ ಆ ಭಗವಂತನ ಮಂದಿರದಲ್ಲಿ ದೀಪವನ್ನು ಹಚ್ಚಿದ ಮಾತ್ರದಿಂದಲೇ ಅವನು ಎಲ್ಲ ಪಾಪವನ್ನು ಕಳೆದುಕೊಂಡವನಾಗಿದ್ದಾನೆ. ಅದರಿಂದ ತಸ್ಮಾತ್ವಂ ಕಾರ್ತಿಕೇ ಮಾಸಿ ದೀಪದಾನಂ ತಥಾ ಕುರು. ಅದರಿಂದ ಬಹಳ ಪುಣ್ಯಪ್ರದವಾಗಿರ್ತಕ್ಕಂತಹದ್ದು ದೀಪದಾನಮ್ಮ. ಅದರಿಂದ ಅವಶ್ಯವಾಗಿ ನೀನು ಅದನ್ನು ಮಾಡು ಅಂತ ಹೀಗೆ ಹೇಳಿಬಿಟ್ಟು, ನಾನು ನಿನ್ನ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೊರಟು ಹೋಗ್ತೀನಿ ಅಂತ ಆ ಬ್ರಾಹ್ಮಣ ಈ ರೀತಿಯಾಗಿ ಹೇಳಿ ತಾನು ಹೊರಟು ಹೋಗಿದ್ದಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ಅವಳಿಗೆ ಮನಸ್ಸು ಬದಲಾಗಿದೆ. ಅವಳಿಗೆ ಹೌದು, ನಾನು ಜೀವನದಲ್ಲಿ ತಪ್ಪು ಮಾಡಿಬಿಟ್ಟಿದ್ದೇನೆ, ಇದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ವಿಚಾರ ಮಾಡಿ ಎಲ್ಲ
ಆ ಬ್ರಾಹ್ಮಣ ಹೇಳಿದಂತೆ ತನ್ನ ಕೈಯಿಂದ ಸಾಧ್ಯವಾದಷ್ಟು ದೀಪದಾನ, ಗೋದಾನ, ಏನು ಅನೇಕ ದಾನಗಳು, ಪುರಾಣ ಶ್ರವಣ, ಬ್ರಾಹ್ಮಣ ಭೋಜನ ಎಲ್ಲವನ್ನೂ ಕೂಡ ತಾನು ಮಾಡಿಸಿದ್ದಾಳಲ್ಲಿ. ತಾನು ಕೂಡ ಕೆಲವು ತನ್ನಿಂದ ಸಾಧ್ಯವಾದದ್ದನ್ನು ತಾನು ಮಾಡಿದ್ದಾಳೆ. ತನಗೆ ಮಾಡಲಿಕ್ಕೆ ಅಶಕ್ಯವಾದದ್ದನ್ನು ಧನವನ್ನು ಕೊಟ್ಟು ಬೇರೆಯವರಿಂದ ಅದನ್ನು ಮಾಡಿಸಿದ್ದಾಳೆ. ಹೀಗೆ ಆ ದೀಪದಾನವನ್ನು ಮಾಡೋದರಿಂದಾಗಿ ತತಃ ಕಾಲಾಂತರೇ ಚೈವ ಗತಾಯು ಮೃತಿಮಾಗತ ದೀಪದಾನಸ್ಯ ಮಾಹಾತ್ಮ್ಯಾತ್ ಮಹಾ ಪಾಪ ಕೃತಾಪಿ ಸಾ. ಹೀಗೆ ಆ ಆಯುಷ್ಯ ಜಾತಸ್ಸೇ ಧ್ರುವೋ ಮೃತ್ಯು, ಹುಟ್ಟಿದವನು ಸಾಯಲೇಬೇಕು. ಹಾಗಾಗಿ ಆ ಸಂದರ್ಭದಲ್ಲಿ ಅನೇಕ ವರ್ಷಗಳ ಕಾಲ ಇಂಥ ವ್ರತವನ್ನು ಅನುಷ್ಠಾನ ಮಾಡ್ತಾ ಮಾಡ್ತಾ ಅವಳು ದೇಹವನ್ನು ಪರಿತ್ಯಾಗ ಮಾಡಿದ್ದಾಳೆ. ಅನಂತರ ಮೋಕ್ಷವನ್ನು ಅವಳು ಹೊಂದಿದ್ದಾಳೆ. ಅದರಿಂದ ನಾರದ ಅವಶ್ಯವಾಗಿ ಕಾರ್ತೀಕ ಮಾಸ ಬಂದಾಗ ದೀಪದಾನವನ್ನು ಮಾಡಬೇಕು ಎಂಬುದಾಗಿ ದೀಪದಾನದ ಮಹಿಮೆಯನ್ನು ಹೇಳ್ತಾ, ದೀಪದಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ವಿಷಯಗಳನ್ನು ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರಲ್ಲಿ. ಕಾರ್ತೀಕ ಮಾಸ ಪ್ರಾಪ್ತವಾದಾಗ ದೀಪದಾನವನ್ನು ಮಾಡಿದರೆ ಮೋಕ್ಷವೇ ಸಿಗುತ್ತಪ್ಪ ನಾರದ. ಅದರಿಂದ ಶುಚಿರ್ಭೂತನಾಗಿ ಕಾರ್ತೀಕ ಮಾಸ ಪ್ರಾಪ್ತವಾದಾಗ ದೀಪದಾನವನ್ನು ಮಾಡಬೇಕು. ದೀಪದಾನ ಮಹಿಮೆಯನ್ನು ಎಷ್ಟು ವರ್ಣಿಸಲಿಕ್ಕೂ ನಮ್ಮ ಕೈಯಿಂದ ಸಾಧ್ಯ ಆಗುವುದಿಲ್ಲ, ಅಷ್ಟು ಅದರ ಮಹಿಮೆ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಾರ್ತೀಕೆ ದೀಪದಾನಸ್ಯ ಮಹಿಮಾಂ ಕೋನು ವರ್ಣಯೇತ. ಅಲ್ಲ, ದೀಪದಾನ ಮಾಡಬೇಕು ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ದೀಪದಾನ ಮಾಡಬೇಕು ಅಂದರೆ ನಮಗೆ ಸಾಮರ್ಥ್ಯ ಇರಬೇಕಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಸ್ವಸ್ಯಾಪಿ ಶಕ್ತಿರಾಹಿತ್ಯೆ ಪರದೀಪಂ ಪ್ರಬೋಧಯೇತ್. ಯಾರೋ ಪುಣ್ಯಾತ್ಮರು ದೀಪವನ್ನು ಹಚ್ಚಿಟ್ಟಿರ್ತಾರೆ, ಆ ಹಚ್ಚಿಟ್ಟಿರ್ತಕ್ಕಂಥ ದೀಪವನ್ನು ಸ್ವಲ್ಪ ಅದು ಶಾಂತವಾಗ್ತಾ ಇದೆಯೋ, ಇನ್ನೇನೋ ಅದಕ್ಕೆ ಮಕ್ಕು ಬಂದಿರುತ್ತದೆ, ಅದು ಶಾಂತವಾಗುವ ಪರಿಸ್ಥಿತಿಯಲ್ಲಿ ಇರ್ತದೆ. ಹೀಗೆ ಆ ದೀಪವನ್ನು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಬೋಧನೆ ಮಾಡಬೇಕು. ಅದನ್ನು ಸ್ವಲ್ಪ ಮುಂದೆ ಸರಿ ಮಾಡಿ ಆ ದೀಪ ಚೆನ್ನಾಗಿ ಉರಿಯುವಂತೆ ಮಾಡಬೇಕು. ಹೀಗೆ ಆ ಪ್ರಬೋಧವನ್ನು ಮಾಡಿದರೂ ಕೂಡ ನಮಗೆ ಅನಂತ ಫಲವನ್ನು ಬರ್ತದಪ್ಪ. ಸೋಪಿ ತತ್ಫಲಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣ. ತಾನೇ ದೀಪವನ್ನು ಹಚ್ಚಿ ದಾನ ಮಾಡಿದರೆ ಏನು ಫಲ ಬರಬೇಕೋ ಅದನ್ನು ಬೇರೆಯವರು ಹಚ್ಚಿಟ್ಟಿರ್ತಕ್ಕಂಥ ದೀಪವನ್ನು ಸರಿಸಿ ಅದನ್ನು ಸರಿ ಮಾಡಿದರೆ ಸಾಕು, ಚೆನ್ನಾಗಿ ಉರಿಯುವಂತೆ ಮಾಡಿದರೆ ಸಾಕು, ಅದರಿಂದಲೂ ಕೂಡ ಅಂಥ ಫಲವನ್ನು ಪಡಿತಾ ಇದ್ದಾನೆ. ಈ ವಿಷಯದಲ್ಲಿ ಅತ್ತತೆ ವರ್ಣಯಿಷ್ಯಾಮಿ ಇತಿಹಾಸಂ ಪುರಾತನಂ. ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಇತಿಹಾಸವನ್ನು ಹೇಳ್ತೇನೆ ಕೇಳು. ಆ ಇತಿಹಾಸವನ್ನು ಶ್ರವಣ ಮಾಡೋದರಿಂದಲೇ ಮುಕ್ತಿಯನ್ನು ಪಡೆಯುವಂತಹದ್ದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಮಾಸ ಮಹಿಮೆಗಳಲ್ಲಿ ನಾವು ಅನೇಕ ಬಾರಿ ನೋಡ್ತಾ ಇದ್ದೇವೆ, ಇದನ್ನು ಮಾಡೋದ್ರಿಂದ ಮೋಕ್ಷ ಆಗ್ತದೆ, ಇದನ್ನು ಮಾಡೋದ್ರಿಂದ ಮೋಕ್ಷ ಆಗ್ತದೆ ಅಂತ ಬಹಳ ಬಾರಿ ಹೇಳ್ತಾ ಇದ್ದಾರೆ. ಅದನ್ನು ಅನೇಕ ಬಾರಿ ಮಾಡಿದರೂ ಕೂಡ ನಮಗೆ ಮೋಕ್ಷ ಆಗಿದ್ದು ಕಂಡಿಲ್ಲ ಅಂತ ಸಂದೇಹವೂ ಕೂಡ ನಮಗೆ ಬರ್ತದೆ. ಆದರೆ ಈ ಎಲ್ಲ ಮಾಸ ಮಹಿಮೆಗಳಲ್ಲಿ ಎಲ್ಲ ಕರ್ಮಾನುಷ್ಠಾನಕ್ಕೋಸ್ಕರ ಏನೆಲ್ಲ ಫಲಗಳನ್ನು ಹೇಳ್ತಾರೆ, ಅದು ಆ ಫಲ ಇಲ್ಲ ಅಂತಲ್ಲ ಅದಕ್ಕೆ. ಆದರೆ ಅದು ಅಂತಹ ಜ್ಞಾನೇನೈವ ಪರಂಪದಂ ಅಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಜ್ಞಾನದಿಂದಲೇನೆ ಮುಕ್ತಿ, ಜ್ಞಾನದಿಂದ ಭಗವಂತನ ಅತ್ಯರ್ಥ ಪ್ರಸಾದ ಆಗಿ ಅದರಿಂದನೇ ಮುಕ್ತಿ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಅಪ್ಪಣೆ ಕೊಡಿಸಿದ್ದಾರೆ. ಶುಭೇನ ಕರ್ಮಣಾ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚತಮೋ ಜ್ಞಾನೇನೈವ ಪರಂಪದಂ ಎಂಬುದಾಗಿ ಮುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನದಿಂದಲೇನೆ ಮುಕ್ತಿ ಅಂತ. ಹಾಗಾದರೆ ಇಂತಹ ಕರ್ಮಾನುಷ್ಠಾನಗಳಿಗೆ ಇಂತಹ ಫಲವನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಅದು ಹೇಗೆ ಆ ಮೋಕ್ಷ ಸಾಧಕವಾಗ್ತದೆ ಅಂತ ಹೇಳಿದರೆ ಪರಂಪರೆಯ ಮೋಕ್ಷ ಸಾಧಕವಾಗ್ತದೆ ಅಂತ ಹೇಳಿದರೆ ಇಂತಹ ಕಾರ್ತೀಕ ಮಾಸ ಮೊದಲಾದ ಕಾರ್ತೀಕ ಮಾಸದಲ್ಲಿ ಹೇಳಿರ್ತಕ್ಕಂಥ ಅನೇಕ ವ್ರತ ನಿಯಮಾನುಷ್ಠಾನಗಳನ್ನು ಮಾಡೋದರಿಂದ ಆ ಅಂತಃಕರಣ ಶುದ್ಧವಾಗ್ತದೆ. ಅಂತಃಕರಣ ಶುದ್ಧವಾದಾಗ ಆ ಭಗವದ್ವಿಷಯಕವಾಗಿ ಏನಾದರೂ ವಿಚಾರವನ್ನು ಹೇಳಿದರೆ ಅದು ಮನಸ್ಸಿನಲ್ಲಿ ಕೂಡ್ತದೆ. ಮನಸ್ಸಿನಲ್ಲಿ ನಮಗೆ ಒಂದೇ ಬಾರಿ ಹೇಳಿದರೆ ಸಾಕು, ನಮಗೆ ನಾಟಿ ಬಿಡ್ತದೆ. ನಾವು ವಿಷ್ಣು ತೀರ್ಥರ ಒಂದು ವಿಚಾರವನ್ನು ನೋಡ್ತೇವೆ. ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥವು ಮುಂದೆ ಬಾರದು, ಮುಂಚೆ ಮಾಡಿರೋ ಧರ್ಮವ ಅಂತ ಆ ದಾಸಯ್ಯ ಹೇಳಿರ್ತಕ್ಕಂಥ ಒಂದೇ ಒಂದು ಮಾತು ಸಾಕಾಯ್ತು ಅವರಿಗೆ. ಎಲ್ಲ ಏನು ರತ್ನ ಖಚಿತವಾಗಿರ್ತಕ್ಕಂತಹ ಮಂಚ, ಸುಖದ ಸುಪ್ಪತ್ತಿಗೆಯಲ್ಲಿ ಕುಳಿತುಕೊಂಡಿದ್ದಾರೆ. ಆ ದಾಸಯ್ಯ ಹೇಳಿರ್ತಕ್ಕಂಥ ಒಂದೇ ಒಂದು ಮಾತಿನಿಂದ ಅವರು ಮಹಾನುಭಾವರು ಎಲ್ಲ ವಿರಕ್ತರಾಗಿ ಆ ಸರ್ವಸ್ವವನ್ನು ಕೂಡ ದಾನ ಮಾಡಿ ಅವರು ಪರಮಹಂಸ ಸನ್ಯಾಸಿಗಳಾಗಿ ಇವತ್ತು ವಿಷ್ಣು ತೀರ್ಥರು ಎಂಬುದಾಗಿ, ಮಾಧವನೂರು ಸ್ವಾಮಿಗಳೆಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಹೀಗೆ ಅಂತಹ ಒಂದು ಜ್ಞಾನ ನಮಗೆ ಬರಬೇಕು ಅಂತ ಹೇಳಿದರೆ ಕರ್ಮದ ಪರಿಪಕ್ವತಾ ಇರಬೇಕು. ಆ ಕರ್ಮವನ್ನು ಮಾಡಿ 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 ಅಂತಃಕರಣ ಶುದ್ಧವಾಗ್ತದೆ. ಶುದ್ಧವಾದಾಗಿರ್ತಕ್ಕಂಥ ಅಂತಃಕರಣದಲ್ಲಿ ಭಗವದ್ವಿಷಯಕವಾಗಿ ಏನಾದರೂ ಒಂದು ವಿಚಾರವನ್ನು ಹೇಳಿದರೆ ಅದಕ್ಕೆ ಮತ್ತೆ ಇನ್ನೊಬ್ಬರು ಇದಕ್ಕೇನು ಪ್ರಮಾಣ ಅಂತ ಕೇಳೋ ಪ್ರಶ್ನೆ ಬರೋದಿಲ್ಲ. ದೊಡ್ಡವರು ಹೇಳಿದ್ದಾರೆ ಮಾಡಬೇಕು ಎಂಬುದಾಗಿ ವಿಶ್ವಾಸ ಉಂಟಾಗ್ತದೆ. ಆ ವಿಶ್ವಾಸದಿಂದ ಭಗವಂತನಲ್ಲಿ ಭಕ್ತಿ ದೃಢವಾಗಿ ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಜ್ಞಾನವನ್ನು ಪಡೆದು ಅವನ ಅತ್ಯರ್ಥ ಪ್ರಸಾದದಿಂದ ಮೋಕ್ಷವಾಗ್ತದೆ. ಹೀಗೆ ನಾವು ಅರ್ಥವನ್ನು ಇಟ್ಟುಕೊಳ್ಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ
ಅವರು ದೀಪದಾನಕ್ಕೆ ವಿಷಯಕವಾಗಿ ಬ್ರಹ್ಮದೇವರು ಒಂದು ಕಥೆಯನ್ನು ಹೇಳ್ತಾ ಇದ್ದಾರಲ್ಲಿ. ಪರಾಚೆಂದು ಮತೀ ನಾಮ ವೇಷಾಭೂತ್ ಪೃಥಿವೀತಲೆ. ಇಂದುಮತಿ ಎಂಬತಕ್ಕಂತಹ ಒಬ್ಬ ವೇಶ್ಯಾಸ್ತ್ರೀ ತಾನು ವಾಸ ಮಾಡ್ತಾ ಇದ್ದಾಳೆ. ನಿತ್ಯವೂ ಕೂಡ ಪರಪುರುಷರ ಸಂಘವನ್ನು ಮಾಡುವಂತಹದ್ದು, ಅದರಿಂದ ದ್ರವ್ಯ ಸಂಪಾದನೆ ಮಾಡುವಂತಹದ್ದು, ಜೀವನವನ್ನು ನಡೆಸುವಂತಹದ್ದು, ಹೀಗೆ ತಾನು ತನ್ನ ವೃತ್ತಿಯನ್ನು ಮಾಡಿಕೊಂಡಿದ್ದಾಳಲ್ಲಿ. ಒಂದು ಸಾರಿ ಸಾ ಏಕದಾ ಅನವದ್ಯಾಂಗಿ ಬಹಿರ್ದೇಶೆ ಸ್ಥಿತಾಶ್ಯಭೂತ ಏಕೋಪಿ ತದ್ದಿನೇ ವೇಶ್ಯಾಂ ನಾಗಾತ್ ಸಂಗಾರ್ಥಮಾದರಾತ್. ಇಂತಹ ಇಂದುಮತಿ ಒಂದು ದಿವಸ ತಾನು ರಾತ್ರಿ ಕಾಲದಲ್ಲಿ ಪರಪುರುಷನಿಗೋಸ್ಕರ ನಿರೀಕ್ಷಣೆ ಮಾಡ್ತಾ ಕುಳಿತುಕೊಂಡಿದ್ದಾಳೆ. ಅವತ್ತಿನ ದಿವಸ ಅವಳ ಸಂಘಕ್ಕೋಸ್ಕರ ಯಾವ ಪುರುಷನೂ ಕೂಡ ಬರ್ತಾ ಇಲ್ಲಲ್ಲಿ. ನೋಡಿದ್ದು ಎಷ್ಟೆಲ್ಲ ನೋಡಿದರೂ ಕೂಡ ಯಾರು ಬರಲಿಲ್ಲೋ. ಕೊನೆಗೆ ಮನೆ ಒಳಗೆ ಬಂದಿದ್ದಾಳೆ, ಕತ್ತಲಾಗಿದೆ. ಅದಕ್ಕೋಸ್ಕರ ಮನೆಯಲ್ಲಿ ದೀಪವನ್ನು ಹಚ್ಚಿಟ್ಟಿದ್ದಾಳೆ. ಕಾಮನ ಬಾಧೆಯಿಂದ ಪೀಡಿತಲಾಗಿರ್ತಕ್ಕಂಥ ಅವಳಿಗೆ ನಿದ್ದೆಯಂತೂ ಬರಲಿಲ್ಲ. ದೀಪವನ್ನು ಹಚ್ಚಿಟ್ಟಿದ್ದಾಳೆ. ಇದೇ ಸಂದರ್ಭಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಆ ದೀಪವನ್ನು ಹಚ್ಚಿಟ್ಟಾಗ ಆ ದೀಪದಲ್ಲಿ ಎಣ್ಣೆಯನ್ನು ಕುಡಿಬೇಕು ಅಂತ ಒಂದು ಮೂಷಿಕ ಇಲಿ ಬರ್ತಾ ಇದೆ ಅಲ್ಲಿ. ತೈಲಂ ಪೀತ್ವ, ತೈಲವನ್ನು ಕುಡಿತು, ಬಹಳ ಸಂತೋಷ ಆಯಿತು. ಆ ಎಣ್ಣೆಯನ್ನು ಕುಡಿಬೇಕಾದ್ರೆ ಅದರಲ್ಲಿರ್ತಕ್ಕಂತಹ ಬತ್ತಿ ಅದದು ಸ್ವಲ್ಪ ಮುಂದೆ ಹೋಯಿತು. ಮುಂದೆ ಹೋದದ್ರಿಂದ ದೀಪ ಪ್ರಜ್ವಲಿತವಾಯಿತು. ತೇನ ಪುಣ್ಯಪ್ರಭಾವೇನ ತದ್ದೇಹಂ ವಿಸಸರ್ಜಸ ಮಾನುಷಂ ಸತ್ವರಂ ಪ್ರಾಪ್ಯ ಸರ್ವಭೋಗ ಸಮಾವೃತ. ಈ ಒಂದು ಪುಣ್ಯಪ್ರಭಾವದಿಂದ ನಾನು ಕಾರ್ತೀಕ ಮಾಸದಲ್ಲಿ ರಾತ್ರಿ ಕಾಲದಲ್ಲಿ ಯಾವುದೋ ವೇಶ್ಯಾಸ್ತ್ರೀ ಹಚ್ಚಿಟ್ಟಿರುವಂತಹ ದೀಪದ ಪ್ರಬೋಧನೆ ಮಾಡಿದ್ದಷ್ಟೇ. ಅದಷ್ಟು ಮಾತ್ರದಿಂದಲೇ ಅದು ತನ್ನ ಎಲ್ಲ ಪಾಪವನ್ನು ಕಳೆದುಕೊಂಡು ಮನುಷ್ಯ ಯೋನಿಯನ್ನು ಪಡೆದು ಸರ್ವಭೋಗವನ್ನು ಕೂಡ ಅನುಭವಿಸಿ ಅನಂತರ ಮೋಕ್ಷ ಮಾರ್ಗವನ್ನು ಪಡೀತಾ ಇದೆಯಪ್ಪ. ಅದರಿಂದ ನಾರದ ತಸ್ಮಾತ್ ಸರ್ವಪ್ರಯತ್ನೇನ ಪರದೀಪಂ ಪ್ರಬೋಧಯೇತ್ ತೇನ ಮೋಕ್ಷಮವಾಪ್ನೋತಿ ಮೂಷಿಕಾವನ್ನ ಸಂಶಯ. ಸಾಮರ್ಥ್ಯ ಇಲ್ಲ ಅಂತ ಹೇಳಿದರೆ, ದೀಪ ಹಚ್ಚಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಾದರೆ ಇನ್ನೊಬ್ಬರು ಹಚ್ಚಿಟ್ಟಿರುವಂತಹ ದೀಪವನ್ನಾದರೂ ಕೂಡ ಸರಿಯಾಗಿ ಬೆಳಗುವಂತೆ ಮಾಡಿದರೂ ಸಾಕು, ನಿಮಗೆ ಅನುಗ್ರಹ ಆಗ್ತದಪ್ಪ. ಅದರಿಂದ ಇನ್ನು ಪರರು ಹಚ್ಚಿಟ್ಟಿರ್ತಕ್ಕಂತಹ ದೀಪವನ್ನು ಪ್ರಬೋಧನೆ ಮಾಡೋದರಿಂದಲೇ ಇಂಥ ಅನುಗ್ರಹ ಆಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇರಬೇಕಾದ್ರೆ, ತಾನೇ ಸ್ವತಃ ದೀಪವನ್ನು ಹಚ್ಚಿ ಅದನ್ನು ದಾನ ಮಾಡೋದರಿಂದ ಏನು ಪುಣ್ಯ ಬರ್ತದಂತೆ ಈ ಪ್ರತ್ಯೇಕವಾಗಿ ಹೇಳುವಂತಹದ್ದೇನಿದೆ. ಅದರಿಂದ ದೀಪದಾನಂ ಸದಾ ವಿಷ್ಣೋ, ಆ ಭಗವಂತನಿಗೆ ಪ್ರಿಯಕರವಾಗಿರತಕ್ಕಂತಹ ದೀಪವನ್ನು ಅವಶ್ಯವಾಗಿ ಕಾರ್ತೀಕ ಮಾಸದಲ್ಲಿ ಮಾಡಬೇಕೆಂಬುದಾಗಿ ತಿಳಿಸ್ತಾ, ಅದಾದ ನಂತರ ಕಾರ್ತೀಕ ಮಾಸದ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಆಕಾಶದೀಪ. ಆಕಾಶದೀಪವನ್ನು ಕಾರ್ತೀಕ ಮಾಸದಲ್ಲಿ ಅವಶ್ಯವಾಗಿ ಹಚ್ಚಬೇಕು ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಆಕಾಶದೀಪ ಮಾಹಾತ್ಮ್ಯಂ ಶೃಣುಪುತ್ರ ಸಮಾಹಿತ ಯಶಶ್ರವಣ ಮಾತ್ರೇಣ ದೀಪದಾನೇ ಮತಿರ್ಭವೇತ್. ಆ ಆಕಾಶದ ದೀಪದ ಮಹಿಮೆ ಅದು ಬಹಳ ಪುಣ್ಯಪ್ರದವಾಗಿರುವಂತಹದ್ದು. ಕಾರ್ತೀಕ ಮಾಸ ಪ್ರಾಪ್ತವಾದಾಗ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಆಕಾಶದೀಪವನ್ನು ಹಚ್ಚಬೇಕಂತೆ. ಅದರಿಂದ ಸರ್ವಲೋಕಾಧಿಪೋ ಭೂತ್ವ ಸರ್ವಸಂಪತ್ ಸಮಾವೃತಃ. ಆ ಆಕಾಶದೀಪವನ್ನು ಈ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಹಚ್ಚಿದರೆ ಅವನು ಎಲ್ಲ ಲೋಕಾಧಿಪತಿ ಆಗ್ತಾನಂತೆ, ರಾಜನಾಗ್ತಾನಂತೆ, ಎಲ್ಲ ಸಂಪತ್ತನ್ನು ಪಡೆಯುವಂತಹವನಾಗ್ತಾನಿದ್ದಾನೆ. ಇಹಲೋಕದಲ್ಲಿ ಕೂಡ ಸುಖವನ್ನು ಅನುಭವಿಸಿ ಆನಂತರ ಮೋಕ್ಷವನ್ನು ಕೂಡ ಹೊಂದುತ್ತಾ ಇದ್ದಾನಪ್ಪ. ಆದ್ದರಿಂದ ಅವಶ್ಯವಾಗಿ ಆಕಾಶದೀಪವನ್ನು ಮಾಡಬೇಕು, ಹಚ್ಚಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಆಕಾಶದೀಪವನ್ನು ಹಚ್ಚಬೇಕು ಅಂತ ಹೇಳಿದರೆ ಅದಕ್ಕೆ ಕಾಲ ಯಾವುದು ಅಂತ ನಾರದರ ಪ್ರಶ್ನೆಗೆ ಹೇಳ್ತಾ ಇದ್ದಾರೆ. ಆಕಾಶದೀಪೋ ದಾತವ್ಯೋ ಮಾಸಮೇಕಂ ತು ಕಾರ್ತಿಕೆ ಶುಕ್ಲಪೌರ್ಣಮ್ಯಾಂ ವಿಧಿನೋತ್ಸರ್ಜಯೇಚ್ಛ ತಂ ಯಃ ಕರೋತಿ ವಿಧಾನೇನ ಕಾರ್ತಿಕೇಯೋಮ್ನಿ ದೀಪಕಂ ನ ತಸ್ಯ ಪುನರಾವೃತ್ತಿ ಕಲ್ಪಕೋಟಿಶತೈರಪಿ. ಆಕಾಶ ದೀಪವನ್ನು ಪೌರ್ಣಿಮಾವರೆಗೂ, ಕಾರ್ತೀಕ ಮಾಸ ಪೌರ್ಣಿಮಾವರೆಗೂ ಕೂಡ ಅದನ್ನು ಅವಶ್ಯವಾಗಿ ದೀಪವನ್ನು ಹಚ್ಚಬೇಕು. ಆ ಆಕಾಶ ದೀಪವನ್ನು ಹಚ್ಚುವುದರಿಂದ 1 ತಿಂಗಳ ಪರ್ಯಂತ ಈ ರೀತಿಯಾಗಿ ಆಕಾಶ ದೀಪವನ್ನು ಹಚ್ಚಿದರೆ ಅವನು ಕಲ್ಪಕೋಟಿ ವರ್ಷಗಳವರೆಗೆ ಅವನು ಆ ವಿಷ್ಣು ಮಂದಿರದಲ್ಲಿ ಇರಿದವನಾಗಿದ್ದಾನೆ. ಅವನಿಗೆ ಪುನರಾವೃತ್ತಿ ಅನ್ನುವಂತಹದ್ದಿಲ್ಲಪ್ಪ. ಆ ವಿಷಯದಲ್ಲಿ ಒಂದು ಇತಿಹಾಸವೂ ಕೂಡ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ಅದನ್ನು ಹೇಳ್ತೇನೆ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ. ಯಮುನಾ ತೀರದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾ ಇದ್ದಾನೆ. ಯಮುನಾ ತೀರವಾಸೀಚ ಕಾಲಮೃತ್ಯುಪರ ಇವಾಪರಃ. ಆ ಯಮುನಾ ತೀರದಲ್ಲಿರತಕ್ಕಂತಹ ಅವನು ಕಾಲಮೃತ್ಯು ಇದ್ದಂತೆ ಇದ್ದಾನೆ, ಲೋಕಕಂಟಕನಾಗಿದ್ದಾನೆ. ಆ ನಿಷ್ಠರೆ ಎಂಬತಕ್ಕಂತಹ ಹೆಸರಿನವನು ಹೀಗೆ ಅಡವಿಯಲ್ಲಿ ಅಡ್ಡಾಡ್ತಾ ಅನೇಕ ಮೃಗಗಳನ್ನು ಸಂಹಾರ ಮಾಡ್ತಾ ತಾನು ಕಾಲವನ್ನು ಕಳೀತಾ ಇದ್ದಾನಲ್ಲಿ. ನಿತ್ಯದಲ್ಲೂ ಕೂಡ ಅವನ ಜೀವನ ಹೇಗೆ ಅಂತ ಹೇಳಿದರೆ, ಪಥಿಕಾನ್ ಬಾಧತೆ ನಿತ್ಯಂ,
ದಾರಿಹೋಕರನ್ನು ಹೊಡೆಯೋದು, ಲೂಟಿ ಮಾಡೋದು, ಅವರಿಂದ ಆ ದುಡ್ಡನ್ನು ಸಂಪಾದನೆ ಮಾಡುವಂತಹದ್ದು ಇಂಥದ್ದೇ ತಾನು ಮಾಡಿಕೊಂಡಿದ್ದಾನಲ್ಲಿ. ಇದಕ್ಕೆ ಸರಿಯಾಗಿ ವಿದರ್ಭ ದೇಶದಲ್ಲಿರತಕ್ಕಂತಹ ಒಬ್ಬ ವಿದರ್ಭ ಎಂಬತಕ್ಕಂತಹ ಬ್ರಾಹ್ಮಣ ಬರ್ತಾ ಇದ್ದಾನೆ. ಆ ಬ್ರಾಹ್ಮಣನ ಸುಕೃತಿ ಎಂಬತಕ್ಕಂತಹ ಆ ಬ್ರಾಹ್ಮಣ ಅವನು ಅಲ್ಲಿಗೆ ಬರ್ತಾ ಇದ್ದಾನೆ. ಚಂದ್ರವಂಶದಲ್ಲಿ ಹುಟ್ಟಿರತಕ್ಕಂಥವನು. ಚಂದ್ರಶರ್ಮ ಎಂಬತಕ್ಕಂತಹ ಬ್ರಾಹ್ಮಣನ ಉಪದೇಶವೂ ಕೂಡ ಅವನಿಗೆ ನಡೀತಾ ಇದೆ ಅಲ್ಲಿ. ಹೀಗೆ ವಿದರ್ಭ ದೇಶದ ರಾಜ, ತಸ್ಮಿನ್ ವಿದರ್ಭ ನಗರೇ ರಾಜ ಸುಕೃತಿ ನಾಮಕಃ, ವಿದರ್ಭ ದೇಶದಲ್ಲಿ ಸುಕೃತಿ ಎಂಬತಕ್ಕಂತಹ ರಾಜ ಚಂದ್ರಶರ್ಮ ಎಂಬತಕ್ಕಂತಹ ಬ್ರಾಹ್ಮಣನ ಕರೆದುಕೊಂಡು ಆ ಊರಿಗೆ ಬರ್ತಾ ಇದ್ದಾನಲ್ಲಿ. ಆ ಊರಿನಲ್ಲಿ ಆ ಬ್ರಾಹ್ಮಣನ ಉಪದೇಶಕ್ಕನುಸಾರವಾಗಿ ಆಕಾಶದೀಪವನ್ನು ತಾನು ಹಚ್ಚಿಡ್ತಾ ಇದ್ದಾನಲ್ಲಿ. ಆಕಾಶದೀಪವನ್ನು ಹಚ್ಚಿ ಆ ರಾತ್ರಿ ಸಮಯದಲ್ಲಿ ಆ ಹರಿಕಥೆಯನ್ನು ಕೇಳುವಂತಹ ಒಂದು ಕಾರ್ಯಕ್ರಮವನ್ನು ತಾನು ಇಟ್ಟುಕೊಂಡಿರ್ತಾನೆ. ಹೀಗೆ ಆಕಾಶದೀಪವನ್ನು ಹಚ್ಚಿ ತಾನು ಆ ಹರಿಕಥೆಯನ್ನು ಕೇಳ್ತಾ ಕುಳಿತುಕೊಂಡಿದ್ದಾನೆ. ತಸ್ಮಿನ್ನೇವ ಕಾಲೇತು ಚೌರ್ಯಾರ್ಥಂ ಸಮುಪಾಗತಃ. ಹೀಗೆ ರಾಜ ಈ ಪ್ರಕಾರವಾಗಿ ಧರ್ಮಾನುಷ್ಠಾನವನ್ನು ಮಾಡ್ತಾ ಇರುವ ಸಂದರ್ಭದಲ್ಲೇ ಈ ದರೋಡೆಕೋರ ಅಲ್ಲಿ ಹೋಗಿ ದರೋಡೆಯನ್ನು ಮಾಡಬೇಕು ಅಂತ ಹೋಗಿದ್ದಾನಲ್ಲಿ. ಆದರೆ ಆ ದರೋಡೆಕೋರ ಆ ಸ್ಥಳಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ವಿಚಿತ್ರ ಘಟನೆ ಎನ್ನುವಂತಹದ್ದು ನಡೆದಿದೆ ಅಲ್ಲಿ. ತದಾನೀಂ ದೈವಯೋಗೇನ ಗೃಧ್ರೋ ಜವಸಮನ್ವಿತಃ ಶೀಘ್ರಮಾಗತ್ಯ ಜಗ್ರಾಹ ತೈಲಪಾತ್ರಂ ಸದೀಪಕಂ. ರಾಜ ಏನು ದೀಪ ಹಚ್ಚಿಟ್ಟಿದ್ದಾನೆ, ಆ ಹಚ್ಚಿಟ್ಟಿರ್ತಕ್ಕಂಥ ದೀಪದ ಪಾತ್ರೆ ಸಮೇತವಾಗಿ ಆ ಗೃಧ್ರ ಪಕ್ಷಿ ಅದನ್ನು ತೆಗೆದುಕೊಂಡು ಹೋಗಿದೆ ಅಲ್ಲಿ. ಆ ದೀಪವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ವೃಕ್ಷದ ಮೇಲೆ ಇಟ್ಟುಕೊಂಡಿದೆ. ಇದಕ್ಕೆ ಸರಿಯಾಗಿ ಒಂದು ಮಾರ್ಜಾರ, ಅದು ಕೂಡ ಈ ಹದ್ದನ್ನು ತಿನ್ನಬೇಕು ಅಂತ ಅದು ಬರ್ತಾ ಇದೆ. ಹೀಗೆ ಪರಸ್ಪರವಾಗಿ ಎರಡು ವೃಕ್ಷವನ್ನೇರಿ ಕುಳಿತುಕೊಂಡಿದೆ. ಆ ಗೃಧ್ರ ದೀಪವನ್ನು ತನ್ನ ಹತ್ತಿರ ಇಟ್ಟುಕೊಂಡಿದೆ. ಆ ದೀಪವನ್ನು ನೋಡ್ತಾ ಬೆಕ್ಕು ಅದರ ಮುಂದೆ ಕುಳಿತುಕೊಂಡಿದೆ. ಹೀಗೆ ಸ್ವಲ್ಪ ಹೊತ್ತು ಆಯಿತು. ಇದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಬ್ರಾಹ್ಮಣ ರಾಜನಿಗೆ ಆ ಕಾರ್ತಿಕ ಮಾಸದ ಮಹಿಮೆಯನ್ನ, ದೀಪದಾನ ಮಹಿಮೆಯನ್ನ ತಾನು ಹೇಳ್ತಾ ಇದ್ದಾನಲ್ಲಿ. ಆ ಆಕಾಶ ದೀಪದ ಮಹಿಮೆಯನ್ನು ಕೂಡ ಹೇಳ್ತಾ ಇದ್ದಾನೆ. ಹೀಗೆ ಎಲ್ಲ ಒಟ್ಟೊಟ್ಟಿಗೆ ನಡೀತು. ವ್ಯಾಧ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ. ಆ ಪಕ್ಷಿಗಳು ಆ ಮೇಲೆ ಪಕ್ಷಿ ಆ ಪ್ರಣತೆಯನ್ನ, ದೀಪದ ಹಣತೆಯನ್ನ ಮೇಲೆ ತೆಗೆದುಕೊಂಡಿರುವಂತಹದ್ದು ಎಲ್ಲವನ್ನು ಕೂಡ ನೋಡಿದ. ಆ ಕಥೆ ಮುಗಿದಾದ ಮೇಲೆ ಆ ಬ್ರಾಹ್ಮಣರು ರಾಜನಿಗೆ ಕಥೆಯನ್ನ, ಅದರ ಮಹಿಮೆಯನ್ನು ಹೇಳಿ ಆದ ಮೇಲೆ ಇಬ್ಬರು ಆ ಎರಡು ಪಕ್ಷಿಗಳು ಮತ್ತು ಬೆಕ್ಕು ಎರಡಕ್ಕೂ ಕೂಡ ಚಂಚಲ ಸ್ವಭಾವದಿಂದ ಎರಡೂ ಒಂದಕ್ಕೊಂದು ಹೊಡೆದಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಎರಡೂ ಕೂಡ ಆ ತನ್ನ ಹಿಡಿತವನ್ನು ತಪ್ಪಿ ನೆಲದ ಮೇಲೆ ಬೀಳ್ತಾ ಇವೆ. ಯಾವಾಗ ನೆಲದ ಮೇಲೆ ಬಿದ್ದು ಕೂಡಲೇ ಎರಡೂ ಕೂಡ ಮರಣವನ್ನು ಹೊಂದುತ್ತಾ ಇವೆ. ಮರಣವನ್ನು ಹೊಂದಿದ ತಕ್ಷಣದಲ್ಲಿ ಅವೆರಡೂ ಕೂಡ ದಿವ್ಯ ದೇಹವನ್ನು ಪಡೀತಾ ಇವೆ. ಎಲ್ಲವನ್ನು ಕೂಡ ನೋಡಿದ ಈ ವ್ಯಾಧ. ಬಹಳ ಆಶ್ಚರ್ಯ ಆಯಿತು ಅವನಿಗೆ. ತಾನು ಬಂದದ್ದು ದರೋಡೆ ಮಾಡಬೇಕು ಅಂತ, ಆದರೆ ನಡೆದದ್ದು ಇಂತಹ ಘಟನೆ. ಪರಮಾಶ್ಚರ್ಯವಾಯಿತು. ಅವನ್ನೆಲ್ಲ ನೋಡಿ ಬಂದು ಆ ಬ್ರಾಹ್ಮಣರಿಗೆ ಹೇಳ್ತಾ ಇದ್ದಾನೆ, ಅಲ್ಲ, ಎಲ್ಲವನ್ನು ನೋಡಿದೆ. ಆ ಪಕ್ಷಿ ಬಂತು, ಅದನ್ನು ತೆಗೆದುಕೊಂಡು ಹೋಯಿತು. ಬೆಕ್ಕು ಬಂತು, ಅದು ಕೂಡ ಕುಳಿತುಕೊಂಡು ಕಥೆ ಕೇಳಿತು. ಎರಡೂ ಕೂಡ ಕೊನೆಗೆ ಕೆಳಗೆ ಬಿದ್ದು ಸತ್ತು. ಎಲ್ಲವೂ ಕೂಡ ನೋಡಿದೆ. ದೇಹವೂ ಕೂಡ ಒಳ್ಳೆ ದೇಹವನ್ನು ಕೂಡ ಪಡೆಯಿತು. ಏನಿದು ಆಶ್ಚರ್ಯ, ಇದು ಹಿಂದಿನ ಮರ್ಮ ಏನು ಅಂತ ಕೇಳಿದಾಗ ಆ ಬ್ರಾಹ್ಮಣರು ಹೇಳ್ತಾ ಇದ್ದಾರಲ್ಲಿ, ಇತಿ ಲುಬ್ಧ ವಚಶ್ರುತ್ವ ಚಂದ್ರ ಶರ್ಮಾಬ್ರವೀತ್ತದ ಶೃಣುಬುದ್ಧ ಲುಬ್ಧ ಪ್ರವಕ್ಷಾಮಿ ತಯೋಃ ವೃತ್ತಾಂತ ಮಂಜಸ. ಅವರ ಇಬ್ಬರ ಕಥೆಯನ್ನ ಹೇಳ್ತೇನೆ ಕೇಳಪ್ಪ. ಮಾರ್ಜಾರ ಏನಾಗಿದ್ದಾನಲ್ಲ, ಇವನು ಹಿಂದಿನ ಜನ್ಮದಲ್ಲಿ ಇವನು ದೇವಶರ್ಮ ಎಂಬತಕ್ಕಂತಹ ಬ್ರಾಹ್ಮಣನಾಗಿದ್ದ. ದೇವಶರ್ಮ ಎಂಬತಕ್ಕಂತಹ ಬ್ರಾಹ್ಮಣನಾಗಿದ್ದು ಶ್ರೀವತ್ಸ ಗೋತ್ರದಲ್ಲಿ ಹುಟ್ಟಿ ಸತ್ಕರ್ಮಾನುಷ್ಠಾನವನ್ನು ಮಾಡಬೇಕು. ಆದರೆ ದೇವದ್ರವ್ಯ ಅಪಹಾರಕಃ, ಇವನು ದೇವಸ್ಥಾನದ ಅರ್ಚಕನಾಗಿರೋದ್ರಿಂದ ಅನೇಕ ಜನರು ಏನೇನು ಪದಾರ್ಥಗಳನ್ನು ದೇವರಿಗೋಸ್ಕರ ತಂದು ಕೊಡ್ತಾ ಇದ್ರು. ಎಣ್ಣೆ, ಬತ್ತಿ ಮೊದಲಾಗಿರ್ತಕ್ಕಂಥದ್ದನ್ನು ತಂದು ಕೊಡ್ತಾ ಇದ್ರೆ ಅದೆಲ್ಲವನ್ನು ಕೂಡ ತಾನು ಅಪಹರಣವನ್ನು ಮಾಡ್ತಾ ಇದ್ದಾನೆ. ಅಹೋಬಲ ನೃಸಿಂಹಸ್ಯ ಪೂಜಾ ಕರ್ತೃತ್ವ ಮಾಪಸಃ ತಸ್ಮಿನ್ ದೇವಾಲಯ ಪ್ರಾಪ್ತಂ ತೈಲಂ ದ್ರವ್ಯಾಧಿಕಂ ತಥಾ. ಆ ಅಹೋಬಲ ನರಸಿಂಹದೇವರದಲ್ಲಿ ಅರ್ಚಕನಾಗಿರತಕ್ಕಂತಹ ಇವನು ದೇವಾಲಯದಲ್ಲಿ ಬಂದಿರತಕ್ಕಂತಹ ಎಣ್ಣೆ, ಬತ್ತಿ ಮೊದಲಾದ ಆ ದ್ರವ್ಯವನ್ನೆಲ್ಲ ಅಪಹರಣ ಮಾಡ್ತಾ ಇದ್ದಾನೆ. ಅಪಹರಣ ಮಾಡಿ ತನ್ನ ಕುಟುಂಬವನ್ನು ತಾನು ಪರಿಪಾಲನೆ ಮಾಡ್ತಾ ಇದ್ದಾನಲ್ಲಿ. ಅದರಿಂದ ಕೊನೆಗೆ ಸತ್ತ ಮೇಲೆ ರವರವರ ನರಕಕ್ಕೆ ಹೋಗಿದ್ದಾನೆ. ಅಸೀಪತ್ರವನ ಮೊದಲಾದ ನರಕಗಳಲ್ಲಿ ಬಿದ್ದು ಅನೇಕ ದುಃಖವನ್ನು ಅನುಭವಿಸಿ ಆನಂತರ ಬ್ರಹ್ಮರಾಕ್ಷಸ ಯೋನಿಯನ್ನು ಕೂಡ ತಾನು ಹೊಂದಿದ್ದಾನೆ. ಶ್ವಾನ ಯೋನಿಯನ್ನು ಹೊಂದಿದ್ದಾನೆ. ನಾಯಿ ಜನ್ಮವನ್ನು ಪಡೆದುಕೊಂಡು, ಚಾಂದಾಳ ಜನ್ಮವನ್ನು ಪಡೆದುಕೊಂಡು ಏವಂ ಜನ್ಮಶತಂ ಪ್ರಾಪ್ಯ ಭೂಮೌ ಮಾರ್ಜಾರತಾಂ ಗತಾಃ. ಹೀಗೆ 100 ಜನ್ಮ ತಾನು ಎತ್ತಿ
ಆನಂತರ ಮಾರ್ಜಾರ ಬೆಕ್ಕಾಗಿ ತಾನು ಹುಟ್ಟಿದ್ದಾನೆ ಎಂಬುದಾಗಿ ಅವನ ವಿಚಾರವನ್ನು ತಿಳಿಸಿ, ಅದಾದ ನಂತರ ಈ ಗೃದ್ಧ ಅದರ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರಲ್ಲಿ. ಮಿಥಿಲಾಪಟ್ಟಣದಲ್ಲಿ ವೇದವೇದಾಂಗ ಪಾರಂಗತನಾಗಿರತಕ್ಕಂತಹ ಶರ್ಯಾದಿ ಎಂಬತಕ್ಕಂತಹ ಬ್ರಾಹ್ಮಣನಾಗಿದ್ದಾನೆ. ಶರ್ವಾದಿ ರೀತಿ ವಿಖ್ಯಾತೋ ನಾಮ್ನಾ ಲೋಕೆ ಮಹಾಪ್ರಭು, ಶರ್ಯಾದಿ ಎಂಬತಕ್ಕಂತಹ ಹೆಸರಿನಿಂದ ಪ್ರಸಿದ್ಧನಾದವನಾಗಿದ್ದಾನೆ. ಇಂತಹ ವೇದವೇದಾಂಗ ಪಾರಂಗತನಾಗಿದ್ದರೂ ಕೂಡ ಇವನಲ್ಲಿ ಒಂದು ದೋಷ ಅಂತ ಹೇಳಿದರೆ ದಾಸೀ ಸಂಗಂ ಚಕಾರಾಸೋ ವೇಶ್ಯಾಸಂಗಂ ತಥೈವಚ. ಮನೆಯಲ್ಲಿ ಕೆಲಸಕ್ಕೆ ಇರತಕ್ಕಂತಹ ಸ್ತ್ರೀಯರ ಸಂಘವನ್ನು ತಾನು ಮಾಡ್ತಾ ಇದ್ದಾನೆ, ವೇಶ್ಯಾಸ್ತ್ರೀಯರ ಸಂಘವನ್ನು ಮಾಡ್ತಾ ಇದ್ದಾನೆ. ಹೀಗೆ ಜ್ಞಾನಿಯಾಗಿ ಪಂಡಿತನಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಿ ತಿಳಿದುಕೊಂಡವನಾಗಿ ಇಂತಹ ದೋಷವನ್ನು ಮಾಡಿದ್ದರಿಂದ ಅವನಿಗೆ ಶಿಕ್ಷೆ ಆಗುವಂತಹದ್ದು ಕುಂಭೀಪಾಕೆ ಮಹಾಘೋರೆ ಸ್ಥಿತ್ವ ಯುಗಚತುಷ್ಟಯಂ, 4 ಯುಗಗಳ ಪರ್ಯಂತ ಅಂತಹ ಘೋರವಾಗಿರತಕ್ಕಂತಹ ನರಕದಲ್ಲಿದ್ದು ಆ ಕರ್ಮಶೇಷದಿಂದ ಈಗ ಗೃಧ್ರ ಒಂದು ಯೋನಿಯನ್ನು ತಾನು ಪಡೆದವನಾಗಿದ್ದಾನೆ ಎಂಬುದಾಗಿ ಅವರ ವಿಚಾರವನ್ನು ಹೇಳ್ತಾ, ಹೀಗೆ ಆ ದೈವಯೋಗದಿಂದ ಇವರಿಬ್ಬರೂ ಕೂಡ ಪಾಪದ ನಿವೃತ್ತಿ ಆಗುವಂತಹ ಕಾಲ ಒದಗಿ ಬಂದಿದೆಯಪ್ಪ. ಆದ್ದರಿಂದ ಈ ಒಂದು ದೈವಯೋಗದಿಂದ ಈ ಎಣ್ಣೆ ಕುಡಿಬೇಕು ಅಂತ ಹದ್ದು ಬಂದಿದೆ, ಅದನ್ನು ಕಾಯಬೇಕು ಅಂತ ಇದು ಬಂದಿದೆ. ಎರಡೂ ಕೂಡ ಒಟ್ಟಿಗೆ ಬಂದದ್ದರಿಂದ ಆಕಾಶದೀಪ ದರ್ಶನ ಮಾರ್ಜಾರಕ್ಕಾಯಿತು, ಅದು ದೀಪಪ್ರಬೋಧನೆ ಆ ಗೃದ್ಧಕ್ಕಾಯಿತು. ಹೀಗೆ ಎರಡೂ ಕೂಡ ಪುಣ್ಯ ಸಂಪಾದನೆ ಮಾಡಿತು. ಆಕಾಶ ದೀಪವನ್ನು ನೋಡುವುದು ಒಂದು ಪುಣ್ಯಪ್ರದ, ಆ ದೀಪ ಪ್ರಬೋಧನೆಯೂ ಕೂಡ ಒಂದು ಪುಣ್ಯಪ್ರದ. ಹೀಗೆ ಎರಡೂ ಕೂಡ ಆ ಪುಣ್ಯವನ್ನು ಅನಾಯಾಸವಾಗಿ ಪಡೆದುಕೊಂಡಿವೆ. ಅದರ ಫಲದಿಂದಾಗಿ ಇಂತಹ ಒಂದು ಯೋಗ್ಯ ದೇಹವನ್ನು ಪಡೆದುಕೊಂಡವುಗಳಾಗಿ ಎಂಬುದಾಗಿ ತಿಳಿಸ್ತಾ, ಹೀಗೆ ಆ ಸುಕೃತಿಗೆ ಹೇಳಿದಾದ ಮೇಲೆ ಈ ಬ್ರಾಹ್ಮಣ ವ್ಯಾಧನಿಗೂ ಕೂಡ ಆ ಬ್ರಾಹ್ಮಣರು ಹೇಳಿ ಆದ ಮೇಲೆ ಆ ವ್ಯಾಧನಿಗೆ ಬಹಳ ಸಂತೋಷ ಆಗ್ತದೆ. ತಾನೂ ಕೂಡ ಕಾರ್ತೀಕ ಮಾಸದ ಮಹಿಮೆಯನ್ನು ತಿಳಿದುಕೊಂಡವನಾಗಿ ಆಚರಣೆಯನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದವನಾಗಿ ಮನೆಗೆ ಹೋಗಿ ಆ ಬ್ರಾಹ್ಮಣರು ಹೇಳಿರತಕ್ಕಂಥ ರೀತಿಯಲ್ಲೇ ಕಾರ್ತೀಕ ಮಾಸದ ಮಹಿಮೆಯನ್ನು ತಾನು ಮಾಡಿದವನಾಗಿದ್ದಾನೆ. ರಾಜನು ಕೂಡ ಬಹಳ ವಿಧಿಪೂರ್ವಕವಾಗಿ ಆ ವಿಚಾರವನ್ನು ತಿಳಿದುಕೊಂಡು ಅವನು ಹೋಗಿದ್ದಾನೆ. ರಾತ್ರೋ ಪ್ರಾಯಾದ್ ಯೋಮದೀಪಂ ಮಂತ್ರೇನಾನೇನ ವೈನೃಪಃ. ರಾಜನಿಗೆ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ, ರಾತ್ರಿ ಕಾಲದಲ್ಲಿ ಆ ದೀಪವನ್ನು ಇಡಬೇಕಂತೆ, ಆಕಾಶ ದೀಪವನ್ನು ಇಡಬೇಕಾದ್ರೆ ಈ ಮಂತ್ರವನ್ನು ಹೇಳಿ ಇಡಬೇಕಂತೆ. ದಾಮೋದರಾಯ ವಿಶ್ವಾಯ ವಿಶ್ವರೂಪಧರಾಯ ಚ ನಮಸ್ಕೃತ್ವ ಪ್ರದಾಸ್ಯಾಮಿ ವ್ಯೋಮ್ನ ದೀಪಂ ಹರಿಪ್ರಿಯಂ. ಆ ಭಗವಂತನ ದಾಮೋದರನ ಪ್ರೀತ್ಯರ್ಥವಾಗಿ ಆ ಭಗವಂತನ ಪ್ರಿಯಕರವಾಗಿರತಕ್ಕಂತಹ ಈ ದೀಪವನ್ನು ಅವನಿಗೆ ನಮಸ್ಕಾರ ಮಾಡಿಡ್ತೇನೆ ಅಂತ ಈ ಮಂತ್ರವನ್ನು ಹೇಳಿ, ದಾಮೋದರ ಗೋವಿಂದ ದಾಮೋದರ ವಾಸುದೇವ ಬ್ರಹ್ಮಾದಿಜೀವಸ್ಯ ನಿಧಾನಮೂರ್ತೆ ಆಗಾಢವತ್ಸರ್ವ ಗತಾವ್ಯಯಾಸ್ಮನ್ ಪ್ರೀತೋ ಭವಸ್ವಾಶು ಸಮಸ್ತ ದೋಷಾನ್ ನಿರ್ವಿಘ್ನಂ ಗುರುದೇವೇಶ ಯಾವನ್ಮಾಸಂ ಸಮಾಪ್ಯತೆ ವ್ರತೇನಾನೇನ ದೇವೇಶ ತ್ವಯಿಭಕ್ತಿಂ ಪ್ರವರ್ಧತು ಅಂತ ಹೇಳ್ತಾ ಆ ಕಾರ್ತೀಕ ಮಾಸದಲ್ಲಿ ಆಕಾಶ ದೀಪವನ್ನು ಹಚ್ಚಬೇಕೆಂಬುದಾಗಿ ಆ ರಾಜನಿಗೆ ಬ್ರಾಹ್ಮಣರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಾತಃ ಕಾಲದಲ್ಲೂ ಕೂಡ ಎದ್ದು ದೀಪವನ್ನು ಹಚ್ಚಬೇಕು. ಹೀಗೆ ಮಾಡೋದರಿಂದ ಕಾರ್ತೀಕ ಮಾಸದಲ್ಲಿ ಮಾಡೋದರಿಂದ ಬಹಳ ಪುಣ್ಯವನ್ನು ಪಡೆಯುವಂಥವರಾಗ್ತೇವೆ. ವಿಶೇಷವಾಗಿ ಬ್ರಾಹ್ಮಣಾನ್ ಭೋಜಯಿತ್ವಾಚ ವ್ರತಂ ವಿಷ್ಣು ಸಮರ್ಪಯೇತ್. ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿಯಾಗಿ ರಾಜ ಆ ಬ್ರಾಹ್ಮಣರು ಹೇಳಿದಂತೆ ಅಂತಹ ಕಾರ್ಯಕ್ರಮವನ್ನು ಮಾಡಿದಾಗ ಅವನಿಗೆ ಬಹಳ ಪುಣ್ಯ ಅನ್ನುವಂಥದ್ದು ಪ್ರಾಪ್ತವಾಗಿದೆ. ಶರದಾಂ ಶತಸಾಹಸ್ರಂ ಇಹಭೋಗಾನ್ ಮನೋಹರಾನ್. ಅವನು 1000 ವರ್ಷಗಳ ಕಾಲ ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಪುತ್ರಪೌತ್ರಾದಿಗಳಿಂದ ಇದ್ದುಕೊಂಡು ಸುಖವನ್ನು ಅನುಭವಿಸಿ ಆನಂತರ ಮನೋಹರವಾಗಿರತಕ್ಕಂತಹ ಮೋಕ್ಷವನ್ನು ಕೂಡ ಹೊಂದಿದ್ದಾನಪ್ಪ. ಅದರಿಂದ ತಸ್ಮಾತ್ ಕಾರ್ತಿಕೇಯ ಮಾಸಿ ಮಾನುಷಂ ಪ್ರಾಪ್ಯ ದುರ್ಲಭಂ. ಮನುಷ್ಯ ಜನ್ಮ ಬಂದಿದೆ, ದುರ್ಲಭವಾಗಿರತಕ್ಕಂತಹದ್ದು. ಅದನ್ನು ಅಂತಹ ಮನುಷ್ಯ ಜನ್ಮ ಬಂದಾಗ ಆ ಕಾರ್ತೀಕ ಮಾಸದಲ್ಲಿ ದೀಪದಾನವನ್ನು ಅವಶ್ಯವಾಗಿ ಮಾಡಬೇಕೆಂಬುದಾಗಿ ಬ್ರಹ್ಮದೇವರು ತಿಳಿಸ್ತಾ, ಇನ್ನು ಕಾರ್ತೀಕ ಮಾಸದಲ್ಲಿ ಮತ್ತೇನೆಲ್ಲ ಕರ್ತವ್ಯಗಳನ್ನು ಮಾಡಬೇಕು ಅದನ್ನು ಕೂಡ ಹೇಳ್ತಾ ಇದ್ದಾರಲ್ಲಿ. ಕಾರ್ತೀಕ ಮಾಸ ಪ್ರಾಪ್ತವಾದಾಗ ಮೊಟ್ಟ ಮೊದಲನೇದು ಕರ್ತವ್ಯ ಪ್ರಾತಸ್ನಾನ. ಪ್ರಾತಸ್ನಾನಂತು ಕರ್ತವ್ಯಂ ತಥೈವ ಹರಿಪೂಜನಂ. ಪ್ರಾತಸ್ನಾನ, ಭಗವಂತನ ಪೂಜೆ, ಹರಿಕಥಾಶ್ರವಣ, ಗೋಪೀಚಂತನ ದಾನ, ಶ್ರೋತ್ರಿಯನಿಗೆ ಮಾಡುವಂತಹದ್ದು. ಈ ರೀತಿಯಾಗಿ ಮಾಡಿದರೆ ಸರ್ವ ಪಾಪಗಳಿಂದ ಮುಕ್ತನಾಗ್ತಾ ಇದ್ದಾನೆ. ಕಾರ್ತೀಕ ಮಾಸದಲ್ಲಿ ಗೋದಾನವನ್ನು ಮಾಡಬೇಕು, ಅದರಿಂದ ಅವನು ಮೋಕ್ಷವನ್ನು ಪಡೀತಾ ಇದ್ದಾನೆ. ಕದಲಿ ಫಲದಾನ, ಧಾತ್ರಿದಾನ, ವಸ್ತ್ರದಾನ, ಅನ್ನದಾನ ಇದೆಲ್ಲವನ್ನು ಕೂಡ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ದಾನವನ್ನು ಮಾಡಬೇಕಂತೆ. ಶಾಖಾದಿಗಳನ್ನು ದಾನ ಮಾಡಬೇಕು, ಸಾಲಿಗ್ರಾಮ ದಾನವನ್ನು ಮಾಡಬೇಕು, ಪುರಾಣ ಹೇಳುವವರಿಗೆ ಘೃತ ಪಾಯಸ ಅನ್ನು ದಾನ ಮಾಡಬೇಕಂತೆ, ಶತಬ್ರಾಹ್ಮಣರ ಭೋಜನವನ್ನು ಮಾಡಿಸಬೇಕು, ಕಮಲಪುಷ್ಪದಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕಂತೆ. ಕಾರ್ತೀಕ ಮಾಸದಲ್ಲಿ
ತುಳಸಿ ಪತ್ರವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ. ಕೇತಕಿ ಮೊದಲಾದ ಪುಷ್ಪಗಳಿಂದ ಭಗವದ್ ಆರಾಧನೆಯನ್ನು ಮಾಡಬೇಕಂತೆ. ಹೀಗೆ ಪೂಜಿತೋ ಜನ್ಮಸಾಹಸ್ರಂ ನಾತ್ರ ಕಾರ್ಯ ವಿಚಾರಣ, ಶಂಖದಾನವನ್ನು ಮಾಡಬೇಕಂತೆ. ಆ ಶಂಖದಾನವನ್ನು ಮಾಡೋದರಿಂದ ತಸ್ಯ ಪಾಪಾನ ನಶ್ಯಂತಿ ಶಂಖದಾನಾನ್ನ ಸಂಶಯ. ಶಂಖದಾನವನ್ನು ಮಾಡೋದರಿಂದ ಸಮಸ್ತ ಪಾಪಗಳು ಕೂಡ ನಾಶವಾಗ್ತಾ ಇವೆ. ವಿಶೇಷವಾಗಿ ಗೀತಾಪಠಣ ಪಾರಾಯಣವನ್ನು ಕಾರ್ತಿಕ ಮಾಸದಲ್ಲಿ ಮಾಡಬೇಕು. ಅಂತಹ ವ್ಯಕ್ತಿಯ ಪುಣ್ಯವನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಮದ್ ಭಾಗವತ ಕಥಾಶ್ರವಣವನ್ನು ಮಾಡಬೇಕು. ಏಕಾದಶಿ ಎಲ್ಲ ಕಾಲದಲ್ಲೂ ಕೂಡ ನಿರಾಹಾರವಾಗಿ ಏಕಾದಶಿಯನ್ನು ಮಾಡುವಂತಹದ್ದು. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಭಗವದ್ಧ್ಯಾನ ಪರನಾಗಿ ಏಕಾದಶಿ ವ್ರತವನ್ನು ನಿರಾಹಾರದಿಂದ ಮಾಡಬೇಕಂತೆ. ಈ ರೀತಿಯಾಗಿ ಮಾಡಿದರೆ ಪುನರ್ಜನ್ಮವೇ ಅವನಿಗೆ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕಾರ್ತಿಕ ಮಾಸದಲ್ಲಿ ಸಾಲಿಗ್ರಾಮದಲ್ಲಿ ಇರತಕ್ಕಂತಹ ಭಗವಂತನಿಗೆ ಆ ಅನ್ನವನ್ನು ನಿವೇದನ ಮಾಡಿ ಅದನ್ನು ಭೋಜನ ಮಾಡಬೇಕು. ದೇವರಿಗೆ ಭೋಜನ ಮಾಡಿ ನಾವು ಅದನ್ನು ಊಟ ಮಾಡಿದ್ವಿ ಅಂತ ಹೇಳಿದ್ರೆ ಭುಕ್ತ ಕೇಶವ ನೈವೇದ್ಯಂ ಕೋಟಿ ಯಜ್ಞ ಫಲಂ ಲಭೇತು. ಅನಾಯಾಸವಾಗಿ ನಾವು ಕೋಟಿ ಯಜ್ಞ ಮಾಡುವಂಥ ಸಾಮರ್ಥ್ಯ ನಮಗೆ ಇಲ್ಲ ಅಂತ ಹೇಳಿದರೂ ಕೂಡ ಆ ಭಗವಂತನಿಗೆ ಸಮರ್ಪಿತವಾದ ಅನ್ನವನ್ನು ಸ್ವೀಕಾರ ಮಾಡುವ ಮಾತ್ರದಿಂದಲೇ ಅಂತಹ ಫಲ ಅನ್ನುವಂಥದ್ದು ನಮಗೆ ಸಿದ್ಧವಾಗ್ತಾ ಇದೆ. ಪರಾನ್ನವನ್ನು ವರ್ಜನೆ ಮಾಡಬೇಕು. ಆ ಭಗವಂತನ ಪ್ರೀತ್ಯರ್ಥವಾಗಿ ಇಂತಹ ಸತ್ಕರ್ಮಾನುಷ್ಠಾನವನ್ನು ಮಾಡುವುದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರಲ್ಲಿ. ನಿಂದಾಂ ಕುರುವಂತಿ ಏ ಮೂಢಾ ವೈಷ್ಣವಾನಾಂ ಮಹಾತ್ಮನಾಂ. ವೈಷ್ಣವರ ದೂಷಣೆಯನ್ನು ಮಾಡಬಾರದು. ಬ್ರಾಹ್ಮಣರ ದೋಷ ಬೈಯುವಂತಹದ್ದು, ಇನ್ನೊಬ್ಬರ ನಿಂದನೆಯನ್ನು ಮಾಡುವಂತಹದ್ದು ಎಲ್ಲ ಮಾತಾಡಿ ನಮ್ಮ ಬಾಯಿಯನ್ನು ಹಾಳು ಮಾಡಿಕೊಳ್ತೇವೆ ವಿನಃ ಅದರಿಂದ ಪುಣ್ಯ ಅಂತೂ ಪ್ರಾಪ್ತ ಆಗೋದಿಲ್ಲ. ಅದರಿಂದ ಅಂತಹ ಕರ್ತವ್ಯವನ್ನು ಬಿಡಬೇಕು. ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ಚ ತಥೋ ನಾಪಯಿತಿ ಯಸ್ಸೋಪಿ ಹರೇ ಪ್ರಿಯತಮೋ ನಹಿ. ಅದರಿಂದ ಭಗವಂತನ ನಿಂದೆಯನ್ನು ಕೇಳಬಾರದಂತೆ. ಭಗವಂತನಿಗೆ ಪ್ರದಕ್ಷಿಣಾದಿಗಳನ್ನು ಮಾಡಬೇಕಂತೆ. ಒಂದೊಂದು ಪ್ರದಕ್ಷಿಣೆಯನ್ನು ಮಾಡಿದರೂ ಕೂಡ ಅಶ್ವಮೇಧ ಫಲ ಅನ್ನುವಂತಹದ್ದು ಪ್ರಾಪ್ತವಾಗ್ತಾ ಇದೆ. ದಂಡ ಪ್ರಣಾಮವನ್ನು ಮಾಡಬೇಕು. ಅದರಿಂದ ರಾಜಸೂಯ ಯಜ್ಞ ಮಾಡಿರತಕ್ಕಂತಹ ಫಲ ಪ್ರಾಪ್ತವಾಗ್ತಾ ಇದೆ. ಕುಟುಂಬ ಭೋಜನವನ್ನು ಮಾಡಿಸಬೇಕಂತೆ. ಪರಸ್ತ್ರೀ ಸಂಘವನ್ನು ಬಿಡಬೇಕು. ಹೀಗೆ ಕಾರ್ತಿಕ ಮಾಸದಲ್ಲಿ ತುಳಸಿ ಮೃತ್ತಿಕಾಬುಂಢಂ ಲಲಾಟೆ ಯಸ್ಯ ದೃಶ್ಯತೆ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ಮೃತ್ತಿಕಾವನ್ನು ಧಾರಣ ಮಾಡಿಕೊಂಡರೆ ಯಮದೂತರು ಕೂಡ ಹತ್ತಿರ ಬರೋದಿಲ್ಲಂತೆ. ಹೀಗೆ ಅನೇಕ ವಿಚಾರಗಳನ್ನು ಹೇಳ್ತಾ ಲವಣದಾನವನ್ನು ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ಆ ಭಗವಂತನ ವಿಷಯಕವಾಗಿ ಏನಾದರೂ ಒಂದು ಕರ್ತವ್ಯವನ್ನು ಮಾಡ್ತಾ ನಿಯಮವನ್ನು ಪರಿಪಾಲನೆ ಮಾಡ್ತಾ ಆ ಸತ್ಕರ್ಮಾನುಷ್ಠಾನ ಮಾಡ್ತಾ ಈ ಕಾರ್ತಿಕ ಮಾಸವನ್ನು ಕಳೆದ ಅಂತ ಹೇಳಿದರೆ ತೇನ ಪಾಪವಿ ನಿರ್ಮುಕ್ತ ಸಾಯುಜ್ಯಂ ಚೈವ ಗಚ್ಚತಿ. ಹೀಗೆ ಎಲ್ಲ ಪಾಪದಿಂದ ಮುಕ್ತನಾಗಿ ಆ ಸಾಯುಜ್ಯ ಪದವಿಯನ್ನು ಕೂಡ ತಾನು ಪಡೆಯುವನಾಗ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ, ಇನ್ನು ಕಾರ್ತಿಕ ಮಾಸ ಪ್ರಾಪ್ತವಾದಾಗ ಇನ್ನೊಂದು ರೋಚಕವಾಗಿರ್ತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾರಲ್ಲಿ. ಗುರುಸೇವಾ ಅನ್ನುವಂತಹದ್ದು ಕಾರ್ತಿಕ ಮಾಸದಲ್ಲಿ ಬಹಳ ವಿಶೇಷವಾಗಿ ಮಾಡಬೇಕಂತೆ. ಆ ಗುರುಸೇವಾ ಮಾಡೋದರಿಂದ ಎಲ್ಲವನ್ನೂ ಕೂಡ ಪಡೀತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರ್ವೇಷಾಮೇವ ಧರ್ಮಾಣಾಂ ಗುರುಪೂಜಾ ಪರಾಸ್ಮೃತಃ ಗುರು ಶುಶ್ರೂಷೆಯ ಸರ್ವಂ ಪ್ರಾಪ್ನೋತಿ ಋಷಿ ಸತ್ತಮ. ಎಲ್ಲ ಧರ್ಮಗಳು ಕೂಡ ಗುರುಪೂಜಾ ಮಾಡಬೇಕು. ಯಾವುದೇ ಸತ್ಕರ್ಮ ಮಾಡಲಿ ನಾವು ಮಾಡಬೇಕಾದ್ರೆ ಆದೋ ಗುರು ಗಣಪತಿ ಪೂಜಾಖ್ಯಂ ಕರ್ಮ ಕರಿಷ್ಯ ಅಂತ ಸಂಕಲ್ಪ ಮಾಡಿ ನಾವು ಪ್ರಾರಂಭ ಮಾಡುವಂತಹದ್ದು. ಗಣಪತಿ ಪೂಜೆಗಿಂತಲೂ ಕೂಡ ಮುಂಚೆ ಗುರುಪೂಜೆ ಮಾಡುವಂತಹದ್ದು ನಮ್ಮಲ್ಲಿ ಸಂಪ್ರದಾಯ. ಅದಕ್ಕೆ ಕಾರಣ ಈ ಶಾಸ್ತ್ರದ ವಚನಗಳೇ. ಸರ್ವೇಷಾಮೇವ ಧರ್ಮಾಣಾಂ ಗುರುಪೂಜಾ ಪರಾಸ್ಮೃತ. ಗುರುಪೂಜೆ ಮೊದಲು ಮಾಡಿ ಆನಂತರ ಬೇರೆ ಕರ್ತವ್ಯವನ್ನು ಮಾಡಬೇಕು. ಗುರು ಶುಶ್ರೂಷೆಯಿಂದಲೇ ಎಲ್ಲವನ್ನೂ ಕೂಡ ಪಡೆಯುವಂಥವನಾಗ್ತಾ ಇದ್ದಾನೆ. ಗುರೌರುಷ್ಟೇಚ ಸದುಷ್ಟಾಸ್ಯು ದೇವಾಸರ್ವೇ ಸವಾಸವಾಹ. ಗುರೋರುಷ್ಟೇಚ ರುಷ್ಟಾಸ್ಯು ದೇವಾಸರ್ವೇ ಸವಾಸವಾಹ ಅಂತ ಹೇಳಿದಂತೆ ಗುರುಗಳು ಒಬ್ಬರು ತುಷ್ಟರಾದರೆ ಸಾಕು, ಎಲ್ಲ ದೇವತೆಗಳು ಕೂಡ ತೃಪ್ತರಾಗ್ತಾ ಇದ್ದಾರೆ, ಸಂತೋಷವನ್ನು ಹೊಂದುತ್ತಾ ಇದ್ದಾರೆ. ಗುರುಗಳು ಒಬ್ಬರು ರುಷ್ಟರಾದರೆ ಅವರು ಸಿಟ್ಟಿಗೆದ್ದರೆ ಮತ್ತಿನ್ಯಾರ ಹತ್ತಿರ ಹೋದರೂ ಕೂಡ ಹರವರುಷ್ಟೇ ಗುರಸ್ತ್ರಾತ ಗುರವರುಷ್ಟೇ ನ ಕಷ್ಟನ. ಗುರುಗಳು ನಮ್ಮ ಮೇಲೆ ಕೋಪಗೊಂಡರು ಅಂತ ಹೇಳಿದರೆ ಅದರಿಂದ ಅವರಿಂದಲೇ ನಾವು ಶಾಂತಿಯನ್ನು ಪಡಿಬೇಕು. ಇನ್ನೆಲ್ಲೋ ಹೋಗಿ ನಾನು ಶಾಂತಿಯನ್ನು ಪಡಿತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ದೇವತೆಗಳ ಮನಸ್ಸನ್ನು ನೋಯಿಸಿದರೆ, ದೇವತೆಗಳ ಕ್ಷೋಭೆಗೊಳಗಾದರೆ ಗುರುಗಳ ಹತ್ತಿರ ಉಪಸತ್ಯ ಮಾಡಿದಾಗ ಆ ಗುರುಗಳ ಅನುಗ್ರಹದಿಂದ ದೇವತೆಗಳು ನಮ್ಮ ಮೇಲೆ ಮಾಡಿರ್ತಕ್ಕಂತಹ ಏನು ಸಿಟ್ಟಿದೆ ಅದು ನಾಶವಾಗಬಹುದಂತೆ. ಗುರುಗಳ ಮೇಲೆ ನಮ್ಮ ಮೇಲೆ ಸಿಟ್ಟಿಗೆದ್ದರೆ ಆ ದೋಷ ಪರಿಹಾರಕ್ಕೋಸ್ಕರ ಇನ್ನೆಲ್ಲೋ ಹೋಗಿ ಪರಿಹಾರ ಮಾಡಿಕೊಳ್ತೇವೆ ಅಂದರೆ ಸಾಧ್ಯ ಆಗೋದಿಲ್ಲ. ಅದರಿಂದ ಗುರುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ನಡೆಯಬೇಕು. ಅಕೃತ್ವ ಗುರು ಶುಶ್ರೂಷಾಂ ನರಕಾನೇವ ವಿಂದತಿ. ಆ ಗುರು ಶುಶ್ರೂಷೆಯನ್ನು ಮಾಡದೆ ನಾವು ಕಾಲವನ್ನು ಕಳೆದೇವೆ ಅಂತ ಹೇಳಿದರೆ ನರಕ ಪ್ರಾಪ್ತಿ ಆಗ್ತದಪ್ಪ. ಅದರಿಂದ ಈ ವಿಚಾರಕವಾಗಿ ಒಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದಾರಲ್ಲಿ. ಗುರುರಾಜ್ಞೆಯನ್ನು ಅವಶ್ಯವಾಗಿ ಅವ್ರು ಏನಾದರೂ ಅಪ್ಪಣೆಯನ್ನು ಮಾಡಿದರೆ ಅದನ್ನು ಮೀರಬಾರದಂತೆ, ಮಾಡಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಗುರುಗಳು
ಆ ಮಾತೃಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ ಅವರು ಇದ್ದುಕೊಂಡು ಅನುಗ್ರಹ ಮಾಡ್ತಾರಂತೆ. ಆ ದೃಷ್ಟಿಯಿಂದ ಆ ಗುರುಗಳ ಒಂದು ಸೇವಾದಿಗಳನ್ನು ಮಾಡಬೇಕು. ಈ ವಿಚಾರಕವಾಗಿ ನಿಮಗೆ ಒಂದು ಇತಿಹಾಸವನ್ನು ಕೂಡ ಹೇಳ್ತಾ ಇದ್ದೇನೆಂಬುದಾಗಿ ಹೇಳ್ತಾರೆ. ಅತ್ರತೆ ವರ್ಣಯಿಷ್ಯಾಮಿ ಇತಿಹಾಸಂ ಪುರಾತನಂ ಗೌತಮಸ್ಯ ಚ ಶಿಷ್ಯಾಣಾಂ ಸಂವಾದಂ ಶೃಣುಪುಣ್ಯದಂ. ಭಾಗೀರಥಿ ತೀರದಲ್ಲಿ ಗೌತಮ ಋಷಿಗಳು ಇದ್ದಾರಲ್ಲಿ, ಸಿದ್ಧಾಶ್ರಮ ಅಂತಕ್ಕಂತಹ ಆಶ್ರಮದಲ್ಲಿ ತಮ್ಮ ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಕಾಲ ಕಳೀತಾ ಇದ್ದಾರಲ್ಲಿ. ತಸ್ಯ ಶಿಷ್ಯಾ ಮಹಾತ್ಮಾನಃ ತ್ರಯಾ ಸ್ವಾಧ್ಯಾಯ ತತ್ಪರಾಃ ಕುರುವಂತ ಸತತಂ ತತ್ರ ಶುಶ್ರೂಷಾಂ ಅವಸನ್ ಗುರೋಃ. ಆ ಗೌತಮರಿಗೆ 3 ಜನ ಶಿಷ್ಯರು, ಮೇಧಾವಿ, ಕಪಿಲ, ಸುಮತಿ ಎಂಬುದಾಗಿ 3 ಜನ ಶಿಷ್ಯರಿದ್ದಾರೆ. ಅವರು ಮಹಾ ಸ್ವಾಧ್ಯಾಯ ತತ್ಪರರಾಗಿದ್ದಾರೆ. ಗುರುಗಳು ಏನು ಅಧ್ಯಯನವನ್ನು ಹೇಳಿಕೊಡ್ತಾರೋ ಅದನ್ನು ಮಾಡ್ತಾ ಗುರು ಶುಶ್ರೂಷೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಗುರುಭಕ್ತಿ ಸಮನ್ವಿತರಾಗಿ ಅವರು ಹೀಗೆ ಕಾಲವನ್ನು ಕಳೆಯುತ್ತಾ ಇರುವ ಸಂದರ್ಭದಲ್ಲಿ ಗುರುಗಳು ಒಂದು ಬಾರಿ ಕರೀತಾ ಇದ್ದಾರೆ. ತಾನಾಹೂಯ ಜುಜಶ್ರೇಷ್ಠೋ ಗೌತಮಾಹ ತಪಸಾಂ ನಿಧಿ ಉವಾಚ ವಚನಂ ಧೀಮನ್ ಏಕದಾ ವಿನಯಾನ್ವಿತಾನ್. ಅಂತಹ ವಿನೀತರಾಗಿರ್ತಕ್ಕಂತಹ ತನ್ನ 3 ಜನ ಶಿಷ್ಯರಿಗೆ ಗೌತಮರು ಆದೇಶ ಮಾಡ್ತಾ ಇದ್ದಾರೆ. ಹೋಗಿ ವನಕ್ಕೆ ಹೋಗಿ ಬೇಗನೆ ಹಣ್ಣು, ಸಮಿತ್ತು ಮತ್ತೆ ಹೂಗಳನ್ನೆಲ್ಲ ತರಬೇಕೆಂಬುದಾಗಿ ಅಪ್ಪಣೆ ಮಾಡ್ತಾ ಸುಮತಿಗೆ ಹೇಳ್ತಾ ಇದ್ದಾರೆ, ನೀನು ಹಣ್ಣನ್ನು ತೆಗೆದುಕೊಂಬ. ಕಪಿಲನಿಗೆ ಹೇಳ್ತಾ ಇದ್ದಾರೆ, ಸಮಿತ್ತನ್ನು ತೆಗೆದುಕೊಂಬ. ಆಮೇಲೆ ಇವನಿಗೆ ಹೇಳ್ತಾ ಇದ್ದಾರೆ, ಮೇಧಾವಿಗೆ ಹೇಳ್ತಾ ಇದ್ದಾರೆ, ಹೂ, ಇಂಧನ ಮೊದಲಾದವನ್ನು ತೆಗೆದುಕೊಂಡು ಬಾ ಅಂತ ಹೀಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಗುರುಗಳ ಆಜ್ಞೆಯನ್ನ ಪಡೆದುಕೊಂಡಿರತಕ್ಕಂಥ ಅವರು ವನಕ್ಕೆ ಹೋಗ್ತಾ ಇದ್ದಾರೆ. ತದಸ್ಸರ್ವಂ ಸಮಾದಾಯ ಮಧ್ಯಾಹ್ನೇ ಸಮಯೇ ದ್ವಿಜ ಸಂಪ್ರಾಪ್ತೇ ತೇ ಮಹಾತ್ಮಾನಃ. ಆ 3 ಜನ ಋಷಿಕುಮಾರರು ಆ ಮಧ್ಯಾಹ್ನ ಸಮಯಕ್ಕೆ ಗುರುಗಳ ಮನೆಗೆ ಬರ್ತಾ ಇದ್ದಾರೆ. ಗುರುಗಳ ಮನೆಗೆ ಬಂದಾಗ ಗುರುಗಳು ನೋಡ್ತಾ ಇದ್ದಾರೆ, ತಂದಿರತಕ್ಕಂಥ ಪದಾರ್ಥಗಳು ತುಂಬ ಸ್ವಲ್ಪ ಇದೆ. ಮತ್ವಾ ಅಲ್ಪಮಿತಿ ಸರ್ವಂ ತೈರಾನೀತಂ ಫಲಾಧಿಕಂ. ಅವರು ತಂದಿರತಕ್ಕಂತಹ ಫಲಪುಷ್ಪಗಳು, ಸಮಿತ್ತುಗಳು ಬಹಳ ಸ್ವಲ್ಪ ಇರೋದರಿಂದ ತುಂಬ ಸಿಟ್ಟು ಬಂದು ಅಂತ ಇದ್ದಾರೆ, ಮೂರ್ಖರೇ, ಬೆಳಿಗ್ಗಿಂದ ನೀವು ಹೋಗಿದ್ದೀರಿ, ಬೆಳಿಗ್ಗಿಂದ ಮಧ್ಯಾಹ್ನದವರೆಗೂ ತಂದಿರುವಂತಹ ದ್ರವ್ಯ ಇಷ್ಟೇನಾ? ನಿಮಗೆ ಬುದ್ಧಿ ಇಲ್ವಾ ನಿಮಗೆ ಅಂತ ಚೆನ್ನಾಗಿ ಬೈದು, ಇದಾನೀಂ ವರ್ತತೆ, ಏನು ಇದಕ್ಕೆ ಕ್ಷಮಾನೇ ಇಲ್ಲ ನಿಮಗೆ, ನೀವು ಮತ್ತೆ ಅವಶ್ಯವಾಗಿ ವನಕ್ಕೆ ಹೋಗಿ ಎಷ್ಟು ನಾನು ಹೇಳಿದ್ನೋ ಅಷ್ಟೆಲ್ಲ ಪದಾರ್ಥ ತರಲೇಬೇಕು, ತರಲಿಲ್ಲ ಅಂದರೆ ಬಿಡೋದಿಲ್ಲ ಅಂತ ಗುರುಗಳು ಅಪ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಯಾವಾಗ ಗುರುಗಳು ಅಪ್ಪಣೆ ಮಾಡಿದರೋ ಪುನರ್ಗತ್ವಾ ವನಂ ಮೂಢಾಃ ಬಹುನ್ಯಾದಾಯ ಸತ್ವರಾಹ ಸಮಾಗಚ್ಚತ ಧ್ರುವೃತ್ತಾಹ ಯದಿ ಜೀವಿತು ಇಚ್ಛತ. ಬದುಕಬೇಕು ಅಂತ ಇಚ್ಛೆ ಇದ್ದರೆ ಕೂಡಲೇ ಹೋಗಿ ನಾನು ಹೇಳಿರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಅಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಅಪ್ಪಣೆ ಮಾಡಿದಾಗ ಬಹಳ ದುಃಖಿತರಾಗಿದ್ದಾರೆ ಇವರೆಲ್ಲರೂ ಕೂಡ. ಆದರೂ ಗುರುಗಳ ಆಜ್ಞೆಯನ್ನು ಮೀರೋ ಹಾಗಿಲ್ಲ. ಆ ಗುರುಗಳಲ್ಲಿ ಭಕ್ತಿಯುಳ್ಳವರಾಗಿ ಮತ್ತೆ ವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಗುರುಗಳು ಹೇಳಿರ್ತಕ್ಕಂತಹ ಕೆಲಸದಲ್ಲೇ ರತರಾಗಿರೋದ್ರಿಂದ ಒಂದು ತೊಟ್ಟು ನೀರನ್ನು ಕುಡಿದಿಲ್ಲ, ಏನಾದರೂ ಪದಾರ್ಥವನ್ನು ಕೂಡ ತಾವು ಸ್ವೀಕಾರ ಮಾಡಿಲ್ಲ. ತುಂಬ ತತ್ರಾಪಶ್ಯನ್ ಸರಸ್ತೇತು ತೃಷ್ಣಯ ಪರಪೀಡಿತಾ. ಆ ಬಹಳ ನೀರಡಿಕೆ ಆಗಿದೆ ಅವರಿಗೆ, ನೀರು ಕುಡಿಬೇಕು ಅಂತ ಆ ನದಿಗೆ ಹೋಗಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಿದರು, ನೀರನ್ನು ಕುಡಿದಿದ್ದಾರೆ. ಉಪಾಸ ಸಾಂಧ್ಯಂ ವಿಧಿವತ ಜಪವನ್ನು ಮಾಡಿದ್ದಾರೆ. ಜಪವನ್ನು ಮಾಡಿ ಇನ್ನೇನು ಹೊರಡಬೇಕು ಅನ್ನುವಷ್ಟು ಸಂದರ್ಭದಲ್ಲಿ ಸಾಯಂಕಾಲ ಪ್ರಾಪ್ತವಾಯಿತು. ಸಾಯಂಕಾಲ ಆಯಿತು ಅನ್ನೋಷ್ಟರಲ್ಲಿ ಕತ್ತಲೆ ಆವರಿಸಿ ಹೋಗಿಬಿಟ್ಟಿದೆ. ಏನು ಕಾಣ್ತಾ ಇಲ್ಲ ಇವರಿಗೆ. ನಾನಾ ಮೃಗ ಗಣಾಕೀರ್ಣಂ ನಾನಾ ರಾಕ್ಷಸ ಸೇವಿತಂ ತದಾನೀಮೇವ ರಾತ್ರಿಶ್ಚ ಜಾತಾ ಲೋಕಭಯಂಕರ. ರಾತ್ರಿ ಸಮಯದಲ್ಲಿ ಅವರ ಕಾಲವನ್ನು ಹೇಗೆ ಕಳಿಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಈ ವನದಿಂದ ಹೋಗಲಿಕ್ಕೆ ಮಾರ್ಗವೂ ಕಾಣ್ತಾ ಇಲ್ಲ. ತತ್ರತೆ ಸಿಂಹನಾದ, ಅಲ್ಲಲ್ಲಿ ಸಿಂಹನಾದವು ಕೇಳ್ತಾ ಇದೆ, ವ್ಯಾಘ್ರಗಳು ಶಬ್ದವನ್ನು ಮಾಡ್ತಾ ಇವೆ, ಭಯ ಉಂಟಾಗ್ತಾ ಇದೆ. ಅಹೋ ಕಷ್ಟ ವಯಂ ಪ್ರಾಪ್ತಾಹ ವನೇಸ್ಮಿನ್ ಚಿನ್ನ ಸಂಕುಲೆ ತಮಸಾ ಸಮೃತೆ ಘೋರೆ ನಜಾನೀಮೋ ದಿಶಸ್ತದ. ಏನಪ್ಪಾ ಮಾಡೋದು, ಬಹಳ ಕಷ್ಟವಾಗ್ತಾ ಇದೆ. ಈ ಕ್ರೂರ ಮೃಗಗಳು ಶಬ್ದವನ್ನು ಮಾಡ್ತಾ ಇವೆ, ಕತ್ತಲಾಗಿದೆ, ದಾರಿ ಕಾಣ್ತಾ ಇಲ್ಲ, ದಿಗ್ಮೂಢರಾಗಿದ್ದೇವೆ, ಏನು ಮಾಡೋದು, ಎಲ್ಲ ಪದಾರ್ಥಗಳನ್ನು ಹಿಡಿದುಕೊಂಡಿದ್ದೇವೆ. ನಪಶ್ಯಾಮ, ಗುರುಗಳು ಹೇಳಿದ್ದಾರೆ ಪದಾರ್ಥಗಳನ್ನು ಇಷ್ಟು ಸಂಗ್ರಹ ಮಾಡಬೇಕು ಅಂತ. ಗುರುಗಳು ಹೇಳಿರ್ತಕ್ಕಂಥ ಪದಾರ್ಥವೂ ಕೂಡ ನಮಗೆ ಸಂಗ್ರಹ ಆಗ್ತಾ ಇಲ್ಲ. ಆದ್ದರಿಂದ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಮನೆಗೆ ಹೋದರೆ ಗುರುಗಳು ಬೈತಾರೆ, ಶಾಪ ಹಾಕ್ತಾರೆ. ಕಿಂ ಗೃಹೀತ್ವ ಗುರವೇ ನಿವೇದ್ಯಾಸ್ಮಃ. ಏನು ಗುರುಗಳಿಗೆ ಹೋಗಿ ಏನು ಕೊಡೋಣ, ಗುರುಗಳಿಗೆ ಹೋಗಿ ಕೊಡಲಿಲ್ಲ ಅಂತ ಹೇಳಿದರೆ ಶಾಪಾನ್ ದಾಸ್ಯಂತಿ ನ ಸಂದೇಹ. ಶಾಪವನ್ನೇ ಕೊಟ್ಟು ಬಿಡ್ತಾರೆ ನಮ್ಮ ಗುರುಗಳು, ಸಂದೇಹವೇ ಇಲ್ಲ. ಆದ್ದರಿಂದ ಗುರುಗಳಿಂದ ನಾವು ಬಯಸ್ಕೊಳ್ಬಾರ್ದು, ಶಾಪವನ್ನು ಹಾಕಿಸಿಕೊಳ್ಬಾರ್ದು ಅಂತ ಅಭಿಪ್ರಾಯ ಇದ್ದರೆ ಗುರುಗಳ ಮನೆಗೆ ಹೋಗಬಾರ್ದು. ಮನೆಗೆ ಹೋಗಲಿಲ್ಲ, ಇಲ್ಲೇ ಕೊಡೋಣ ಅಂತ ಹೇಳಿದ್ರೆ ಅದು ಒಂದು ಅಪಚಾರ ಆಗ್ತದೆ. ಯಾಕೆ? ಗುರುಗಳು ದುಃಖ ಪಡ್ತಾರೆ.
ಹೇಳೋದನ್ನೇ ಹೇಳಿದ್ದಾರೆ, ಇಂಥ ಕಠೋರವಾದ ಆದೇಶವನ್ನೇನು ಮಾಡಿದ್ದಾರೆ. ಆದರೆ ನಮ್ಮ ಗುರುಗಳು ಕರುಣಾಮಯಿಗಳು ಕೂಡ ಆಗಿದ್ದಾರಲ್ಲಿ. ನಾವು ವಾಪಸ್ ಮನೆಗೆ ಹೋಗಲಿಲ್ಲ ಅಂತ ಹೇಳಿದರೆ ಹೆಂಡತಿಯನ್ನು ಕುಡಿಸಿಕೊಂಡು ಹೆಂಡತಿ ಮುಂದೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಕಣ್ಣೀರು ಹಾಕ್ತಾರೆ. ನಾವು ಮಕ್ಕಳಿಗೆ ಎಂಥ ಒಂದು ಶಿಕ್ಷಣ ಕೊಟ್ಟಿದ್ದೇವೆ ನಾವು ಅಂತ ದುಃಖವನ್ನು ಪಡ್ತಾರೆ. ಗುರುಗಳಿಗೆ ದುಃಖವನ್ನು ತಪ್ಪಿಸಬೇಕು, ನಾವು ಗುರುಗಳಿಂದ ಶಾಪವನ್ನು ತೆಗೆದುಕೊಳ್ಳಬಾರದು. ಈ ಎರಡು ಕಾರ್ಯಕ್ರಮ ನಡೀಬೇಕು ಅಂದರೆ ಹೇಗೆ ಸಾಧ್ಯ ಇದು ಅಂತ ವಿಚಾರ ಮಾಡ್ತಾ ಬಹಳ ಕಷ್ಟ ಆಯಿತು. ಅಹೋ ಕಷ್ಟಂ ಅಹೋಸ್ಮಾಕಂ, ನಮಗೆ ಎಂಥ ಕಷ್ಟ ಒದಗಿ ಬಂದಿತು, ಈ ಒಂದು ಕಷ್ಟದಿಂದ ನಾವು ಪಾರಾಗೋ ಬಗೆ ಹೇಗೆ ಅಂತ ವಿಚಾರ ಮಾಡ್ತಾ ಮಾಡ್ತಾ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಏನಾದರೂ ಆಗಲಿ, ಗುರುಗಳು ಶಾಪ ಹಾಕಿದರೂ ಚಿಂತೆ ಇಲ್ಲ, ನಮ್ಮ ನಿಮಿತ್ತವಾಗಿ ಗುರುಗಳು ದುಃಖ ಪಡೋದು ಬೇಡ ಅಂತ ತೀರ್ಮಾನಕ್ಕೆ ಬಂದು ಮನೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರಲ್ಲಿ. ಏವಂ ಭಯಾತುರಾಸ್ತರ್ವೇ ವನೆ ತಸ್ಮಿನ್ ಮಹಾಮುನೆ, ಆ ಕಾಡಿನಿಂದ ಹೊರಡಬೇಕು ಅಂತ ಹೊರಟಾಗ ಏನು ಕಾಣ್ತಾ ಇಲ್ಲ. ಆಚೆ ಈಚೆ ಸ್ವಲ್ಪ ನಡೆದಾಗ ಅವರಿಗೆ ಸಿಕ್ಕಿರುವಂತಹದ್ದು ದೊಡ್ಡ ಬಾವಿ, ಹಾಳು ಬಾವಿ. ಆ ಮಹಾಕೂಪದಲ್ಲಿ ಬಿದ್ದಿದ್ದಾರಲ್ಲಿ. ಯಾವಾಗ ಮಹಾಕೂಪದಲ್ಲಿ ಬಿದ್ದರೋ ಆವಾಗ ಮಹಾಕೂಪದಲ್ಲಿ ಅನೇಕ ವಿಷ ಜಂತುಗಳು ಇವೆ, ಸರ್ಪಗಳು. ಆ ಸರ್ಪಗಳೆಲ್ಲವೂ ಕೂಡ ಇವರಿಗೆ ಕಚ್ಚಿ ಸಾವನ್ನು ತಂದಿವೆ. ಅದಾದ ನಂತರ ಇಲ್ಲಿ ಮನೆಯಲ್ಲಿ ಚಿಂತೆ ಶುರುವಾಗಿದೆ ಇವರಿಗೆ. ಏನಾಯಿತೋ ಏನೋ ನಮ್ಮ ಶಿಷ್ಯರಿಗೆ. ವಿಜ್ಞಾಯ ಚಿಂತೆಯಾಮಾಸ ಕಿಮ್ಮೇ ಶಿಷ್ಯಾ ಅನಾಗತಾ, ನಮ್ಮ ಶಿಷ್ಯರು ಯಾಕೆ ಬರಲಿಲ್ಲ ಮನೆಗೆ, ಏನಾಗಿದೆ ಇವರಿಗೆ, ಏನಾದರೂ ಸಿಂಹಗಳು ತಿಂದು ಹಾಕಿವೆಯಾ ಅಥವಾ ಅವರಿಗೆ ದಾರಿ ಕಾಣ್ತಾ ಇಲ್ವಾ, ಯಾಕೆ ಬರಲಿಲ್ಲ ನಮ್ಮ ಶಿಷ್ಯರು ಅಂತ ಬಹಳ ಪರಿತಪಿಸ್ತಾ ಇದ್ದಾರೆ. ಏನೇ ಆಗಲಿ ನನ್ನ ಶಿಷ್ಯರನ್ನು ನೋಡಿಕೊಂಡು ಬರಬೇಕು ಅಂತ ತಾವು ಕೂಡ ವನಕ್ಕೆ ಬರ್ತಾ ಇದ್ದಾರಲ್ಲಿ. ಪಿತೃತ್ವೇನ ಗುರುತ್ವೇನ ಬಂಧುತ್ವೇನ ಚ ಬಾಲಕಾಹ ಮಾಮೇವ ಶರಣಮ್ಯಾತಾಹ, ನಾನೇ ತಂದೆ, ನಾನೇ ತಾಯಿ, ನಾನೇ ಗುರುಗಳು, ನಾನೇ ಬಂಧುಗಳು ಅಂತ ನನ್ನನ್ನೇ ನಂಬಿ ಆಶ್ರಮದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಂತಹ ಬಾಲಕರಿಗೆ ನಾನೇ ಶರಣು, ಅವರಿಗೆ ರಕ್ಷಕವನ್ನು ನಾನೇ ಆಗಿದ್ದೇನೆ. ಅದರಿಂದ ಅವರ ರಕ್ಷಣೆ ಜವಾಬ್ದಾರಿ ನನ್ನದೇ. ಆದ್ದರಿಂದಾಗಿ ಅವರನ್ನು ನಾನು ಹುಡುಕಿಕೊಂಡು ಬರಬೇಕು ಅಂತ ರಾತ್ರಿ ಕಾಲದಲ್ಲಿ ಅವರು ಹೋಗಿದ್ದಾರೆ. ಅವರು ಕಾಡಿಗೆ ನಡೆದುಕೊಂಡು ಹೋಗುವಾಗ ಪ್ರಾತಃ ಕಾಲ ಅನ್ನೋದು ಪ್ರಾಪ್ತ ಆಗಿದೆ. ತಾನು ಹೆಂಡತಿಯು ಕೂಡ ಬರ್ತಾ ಇದ್ದಾಳಲ್ಲಿ. ಹೋಗಿ ಕಾನದಲ್ಲಿ ಶಬ್ದವನ್ನು ಮಾಡ್ತಾ ಇದ್ದಾರೆ. ತೇಷಾಂ ನಾಮಾನಿ ಸಂಗ್ರಹ್ಯ ಸಮಾಹ್ವಯತ ಅಂತ. ಏ ಕಪಿಲ, ಏಳು ಬನ್ನಿ ಬನ್ನಿ ಅಂತ ಅವರೊಬ್ಬೊಬ್ಬರ ಹೆಸರನ್ನು ಕೂಡ ತಾವು ತೆಗೆದುಕೊಂಡು ಶಬ್ದವನ್ನು ಮಾಡಿದಾಗ ಆ ಶಬ್ದ ಕೇಳಿ ಆ ವಿಷ ಜಂತುಗಳು ಮೇಲೆ ಬರ್ತಾ ಇವೆ. ಆ ಮೇಲೆ ಬಂದಿರತಕ್ಕಂತಹ ಜಂತುಗಳನ್ನು ಕೂಡ ನೋಡಿದರು. ತಮ್ಮ ಶಿಷ್ಯರು ಬಾವಿಯಲ್ಲಿ ಬಿದ್ದಿರತಕ್ಕಂತಹದ್ದನ್ನು ನೋಡಿದ್ದಾರೆ. ತಮ್ಮ ದೃಷ್ಟ ಸರ್ಪಗಳು ಬರುವಂತಹ ವಿಚಾರವನ್ನು ಕೂಡ ನೋಡಿ ಅದನ್ನು ಕೂಡ ಲೆಕ್ಕಿಸದೆ ಅವರನ್ನು ಎತ್ತಬೇಕು ಅಂತ ಹೋಗ್ತಾ ಇದ್ದಾರೆ. ಆವಾಗ ಸರ್ಪಗಳಂತ ಇವೆ ಅಲ್ಲಿ. ಸರ್ಪಗಳನ್ನು ನೋಡಿ ಆ ಗೌತಮರು ಅಂತ ಇದ್ದಾರಲ್ಲಿ, ಕಿಮರ್ಥಮೇತೆ ಸಂದಷ್ಟಾಹ, ಸರ್ಪಗಳು ನೀವೆಲ್ಲ ನಮ್ಮ ಶಿಷ್ಯರನ್ನ ಕಚ್ಚಿ ಸಂಹಾರ ಮಾಡಿದ್ದೀರಿ, ಯಾಕೆಂತ ದುಷ್ಕೃತ್ಯವನ್ನು ಮಾಡಿದ್ದೀರಿ? ನಮ್ಮ ಶಿಷ್ಯರು ನಿಮಗೇನು ಮಾಡಿದ್ದಾರೆ? ತಪಸ್ವಿಗಳಾಗಿದ್ದಾರೆ, ಜಿತಕ್ರೋಧರಾಗಿದ್ದಾರೆ, ಸಿಟ್ಟನ್ನು ಗೆದ್ದವರಾಗಿದ್ದಾರೆ, ಬ್ರಹ್ಮಚರ್ಯದಲ್ಲಿ ಎದ್ದವರಾಗಿದ್ದಾರೆ, ಸದಾಚಾರದಲ್ಲಿ ರತರಾಗಿದ್ದಾರೆ. ಇಂತಹ ಒಳ್ಳೆಯ ವ್ಯಕ್ತಿಗಳನ್ನು ಅನ್ಯಾಯವಾಗಿ ನೀವು ಸಂಹಾರ ಮಾಡಿದ್ದೀರಲ್ಲ, ಯಾಕೆ ಹೀಗೆ ಮಾಡಿದಿರಿ ಅಂತ ಸರ್ಪಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸರ್ಪಗಳಂದ್ರು, ನಾವು ಸಾಯಿಸಿ ಆಗಿದೆ, ಸುಮ್ಮನೆ ಪ್ರಲೋಭ, ನೀವು ವ್ಯರ್ಥವಾಗಿ ದುಃಖವನ್ನು ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ. ಒಂದು ತಿಳಿದುಕೊಳ್ಳಿ, ಅವರ ಅಪರಾಧ ಮಾಡದೆ ನಾವು ಅಪರಾಧ ಮಾಡೋದಿಲ್ಲ. ಅವರು ಅಪರಾಧ ಮಾಡಿದ್ದಾರೆ, ಅಪರಾಧಕ್ಕೆ ಸರಿಯಾದ ಶಿಕ್ಷೆ ನಾವು ಕೊಟ್ಟಿದ್ದೇವೆ ಅವರಿಗೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಏನು ಅಪರಾಧವನ್ನ ಅಂತ ಹೇಳೋದಿಲ್ಲ. ನಾವು ಚಿಂತನೆ ಮಾಡೋದು ಅಂತ ಹೇಳಿದರೆ, ಅವರು ಬಾವಿಯಿಂದ ಮೇಲಕ್ಕೆ ಬಿದ್ದಾಗ ಸರ್ಪಗಳ ಮೈ ಮೇಲೆ ಬೀಳಬೇಕು. ಸರ್ಪಗಳು ಸುಮ್ಮನೆ ನಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಆ ಸರ್ಪಗಳಿಗೆ ಏನಾದರೂ ನಾವು ತೊಂದರೆಯನ್ನು ಮಾಡಿದರೆ ಮಾತ್ರ ನಮ್ಮ ಹತ್ತಿರಕ್ಕೆ ಬರುತ್ತಾವೆ. ಹಾಗಾಗಿ ನಮ್ಮ ಮೇಲೆ ಬಿದ್ದಾಗ ಅನಿವಾರ್ಯ ಆಯಿತು, ನಮಗೆ ಸಿಟ್ಟು ಬರುವಂತಹದ್ದು ಸಹಜ. ನಮಗೆ ನಾವು ಕಚ್ಚಿದ್ದೇವೆ, ಅವರ ತಪ್ಪಿಗೆ ಸಹಜವಾದ ಶಿಕ್ಷೆಯನ್ನು ಕೊಟ್ಟಿದ್ದೇವೆ ವಿನಃ ನಾವು ಸುಮ್ಮನೆ ಶಿಕ್ಷೆಯನ್ನು ಕೊಟ್ಟಿದ್ದಲ್ಲ ಅಂತ ಸರ್ಪಗಳು ಹೀಗೆ ಹೇಳಿದಾಗ ಗೌತಮರಂತಾರೆ, ಕರ್ಮಣ ಮನಸಾ ವಾಚ ಪಾಪಮೇಭಿ ಕದಾಚನ, ಇಲ್ಲಪ್ಪ, ಖಂಡಿತವಾಗಿಯೂ ಕಾಯ ವಾಚ ಮನಸ ನನ್ನ ಶಿಷ್ಯರು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಸಾಯಿಸಿದ್ದೀರಿ, ನಿಮ್ಮನ್ನು ಕೂಡ ಬಯೋ ಹಾಗೆ ಇಲ್ಲ, ನಿಮ್ಮದು ತಪ್ಪ ಇಲ್ಲದಿರಲಿ. ಹಾಗಾಗಿ ತಪ್ಪಾಗಿರುವಂತಹದ್ದು ಯಮನದ್ದೇ. ಅನ್ಯಾಯವಾಗಿ ಕಾಲ ಬರದೇನೆ ಅಕಾಲದಲ್ಲಿ ಮೃತ್ಯುವನ್ನು ತಂದಿರುವಂಥವನು ಯಮನಾಗಿದ್ದಾನೆ. ಹಾಗಾಗಿ ಯಮನಿಗೆ ನಾನು ಶಾಪವನ್ನು ಕೊಡಬೇಕು ಅಂತ ಕೈಯಲ್ಲಿ ನೀರು ಹಿಡಿದುಕೊಂಡು, ಶಾಪೇನ ಘಾತಯಿಷ್ಯಾಮಿ ಮಮ ಶಿಷ್ಯಾಪಹಾರಿಣಂ, ನನ್ನ ಶಿಷ್ಯರನ್ನ ಸಂಹಾರ ಮಾಡಿರತಕ್ಕಂತಹ ಯಮನಿಗೆ ಶಾಪವನ್ನು ಕೊಡ್ತೇನೆ ಅಂತ ಕೈಯಲ್ಲಿ ನೀರು ಹಿಡಿದುಕೊಂಡು ಎದ್ದಾಗ ಯಮನೇ ಓಡಿ ಓಡಿ ಬರ್ತಾನಂತೆ. ಆಜಗಾಮ ಭುವಂ ತತ್ರ ಯತ್ರಾಸ್ತೆ ಸತಗೌತಮಃ, ಆ ಗೌತಮರಿರತಕ್ಕಂತಹ ಸ್ಥಳಕ್ಕೆ ಬಂದು ಯಮ ಹೇಳ್ತಾನಂತೆ, ದುಡುಕಬೇಡಿ,
ಋಷಿಗಳೇ, ಗೌತಮರೇ, ದುಡುಕಬೇಡಿ. ವಿಚಾರ ಶಾಪಂ ವಿಪ್ರೇಂದ್ರೆ ದೇಹಿಮೇ ಇದಿ ಚೇಚ್ಛಸಿ. ನಾ ಹೇಳ್ತೀನಿ, ಒಂದು ಮಾತನ್ನು ಕೇಳಿ, ನಾನು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಆಮೇಲೆ ಶಾಪವನ್ನು ಕೊಡಬೇಕು ಅಂತ ಅನಿಸಿದರೆ ಆಮೇಲೆ ಬೇಕಾದ್ರೆ ಶಾಪವನ್ನು ಕೊಡಿ ಅಂತ ಹೀಗೆ ಯಮ ಹೇಳ್ತಾ ಇದ್ದಾನೆ. ಒಂದು ಮಾತನ್ನು ತಿಳಿದುಕೊಳ್ಳಿ, ಅಕಾಲದಲ್ಲಿ ಮರಣ ಅನ್ನುವಂಥದ್ದು ನಿಮ್ಮ ಶಿಷ್ಯರಿಗೆ ಬಂದಿಲ್ಲ. ಕಾಲಯೋ ಮಹಾಬುದ್ಧಿ ನತ್ರ ಕಾರ್ಯ ವಿಚಾರಣ. ಕಾಲವೇ ಇದಕ್ಕೆ ಪ್ರಧಾನವಾಗಿರ್ತಕ್ಕಂತಹ ಕಾರಣ. ಅವರಿಗೆ ಆಯುಷ್ಯ ಮುಗಿದಿದೆ, ಆಯುಷ್ಯ ಮುಗಿದ ಮೇಲೆ ಅವರು ಸತ್ತಿರುವಂತಹದ್ದು, ಅಕಾಲದಲ್ಲಿ ಮೃತ್ಯುವನ್ನು ತಂದಿಲ್ಲ. ನನ್ನ ಮಾತನ್ನು ನಂಬಿ ಅಂತ ಹೇಳ್ತಾ, ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಶಿಷ್ಯರು ಸತ್ತಿದ್ದಾರಲ್ವಾ, ಸತ್ತಿರುವಂತಹದ್ದು ಅದು ಪ್ರಕೃತಿ ನಿಯಮ. ಜಾತಾನಾಂ ಹಿ ಧ್ರುವೋ ಮೃತ್ಯು ಮೃತಾನಾಂ ಜನನಂ ಧ್ರುವಂ. ಹುಟ್ಟಿದವರು ಸಾಯಬೇಕು, ಸತ್ತವರು ಹುಟ್ಟಬೇಕು. ಇದು ಯಾರಿಗೂ ಕೂಡ ತಪ್ಪಿದ್ದಲ್ಲಪ್ಪ ಗೌತಮರೇ. ಅದರಿಂದ ಅವರವರ ಕರ್ಮಕ್ಕೆ ಅನುಸಾರವಾಗಿ ಹುಟ್ಟುತ್ತಾರೆ, ಅವರವರ ಕರ್ಮಕ್ಕೆ ಅನುಸಾರವಾಗಿ ಸಾಯ್ತಾರೆ. ಅದರಿಂದ ನೀವು ಭಗವಂತನ ಮಹಿಮೆಯನ್ನು ಅರ್ಥವರಾಗಿದ್ದೀರಿ. ಈ ಒಂದು ಧರ್ಮ ಸೂಕ್ಷ್ಮವನ್ನು, ಪ್ರಕೃತಿಯ ನಿಯಮವನ್ನು ಅರಿತುಕೊಂಡು ನೀವು ನಡಿಬೇಕು ಅಂತ ಹೇಳಿದಾಗ ಗೌತಮರಂತಾರೆ, ಕಿಂಚ ಅಲ್ಲ, ನನ್ನ ಶಿಷ್ಯರನ್ನು ಬಿಟ್ಟು ನಾನು ಹೇಗೆ ಬದುಕುವುದು? ಇಂತಹ ವಿನೀತರಾಗಿರ್ತಕ್ಕಂತಹ ಶಿಷ್ಯರು, ನಾನು ಏನಾದರೂ ಗುರು ಸೇವಾ ಮಾಡಿದರೆ, ಅಧ್ಯಯನ ಮಾಡಿದರೆ, ಭಗವದ್ ಅರ್ಚನೆಯನ್ನು ಮಾಡಿದರೆ ಆ ಪುಣ್ಯ ಪ್ರಭಾವದಿಂದ ಈ ನನ್ನ ಶಿಷ್ಯರೆಲ್ಲ ಬದುಕಬೇಕು ಎಂಬುದಾಗಿ ಆ ಯಮನಿಗೆ ಹೇಳಿದಾಗ ಯಮನಂತಾನೆ, ಆಯಿತು, ಆ ಶಾಪದ ಭಯದಿಂದ ಇನ್ನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಮೊದಲೇ ದುಃಖಿತರಾಗಿದ್ದಾರೆ, ಇಂತಹ ಬ್ರಾಹ್ಮಣರನ್ನು ತಡುವಂತಹದ್ದು ಸರಿಯಲ್ಲ ಅಂತ ವಿಚಾರ ಮಾಡಿ ಆ ಯಮದೇವರು ಆ ಋಷಿಕುಮಾರರಿಗೆ ಪ್ರಾಣದಾನವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಋಷಿಕುಮಾರರು ಆ ಪ್ರಾಣದಾನವನ್ನು ಪಡೆದುಕೊಂಡು ಎದ್ದು ಮೇಲೆ ಬಂದ ನೋಡ್ತಾರೆ, ಗುರುಗಳು ನಿಂತಿದ್ದಾರೆ, ಯಮದೇವರು ನಿಂತಿದ್ದಾರೆ. ಗುರುಗಳಿಗೆ ನಮಸ್ಕಾರ ಮಾಡಿದರು, ಯಮದೇವರಿಗೆ ನಮಸ್ಕಾರ ಮಾಡಿದರು. ಗುರುಗಳಿಗೆ ಪರಮಾನಂದ ಆಯಿತು. ನನ್ನ ಗುರು ಭಕ್ತಿಯನ್ನು ಕಂಡು ಅವರಿಗೆ ಪರಮಾನಂದಿತರಾಗಿ ಆ 3 ಜನ ಶಿಷ್ಯರನ್ನು ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ. ಬಹಳ ಸಂತೋಷ ಆಗಿದೆ, ನಮಗೆ ವರವನ್ನು ಕೊಡ್ತಾ ಇದ್ದೀನಿ, ವರವನ್ನು ತೆಗೆದುಕೊಳ್ಳಿ ಅಂತ ಗುರುಗಳೇ ಶಿಷ್ಯರಿಗೆ ವರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಶಾಸ್ತ್ರಗಳು ಕೂಡ ನಿಮಗೆ ಕರಗತವಾಗಲಿ. ಇತಿಹಾಸ ಪುರಾಣಾನಿ, ಎಲ್ಲ ಇತಿಹಾಸಗಳು, ಪುರಾಣಗಳು, ಸಮಸ್ತ ವೇದಗಳು, ವೇದಾಂಗಗಳು ಎಲ್ಲವೂ ಕೂಡ ನಿಮಗೆ ಅನಾಯಾಸವಾಗಿ ಸಿದ್ಧವಾಗಲಿ ಎಂಬುದಾಗಿ ಗುರುಗಳು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಗುರುಗಳ ಅನುಗ್ರಹ ಅಂತ ಹೇಳಿದರೆ ಇದೇನೆ, ಇನ್ನೇನು ಗುರುಗಳನ್ನು ಸಂಪತ್ತನ್ನು ಕೊಡಬೇಕಾಗಿಲ್ಲ. ಗುರುಗಳು ನಮಗೆ ಕೊಡುವಂತಹದ್ದು ಜ್ಞಾನವೇ ಗುರುಗಳಿಂದ ನಾವು ನಿಜವಾಗಿ ಪಡೆಯುವಂತಹದ್ದು. ಅದರಿಂದ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ವರವನ್ನು ಯಾವಾಗ ಕೊಟ್ಟರೋ ಆವಾಗ ಯಮನಿಗೂ ಉತ್ಸಾಹ ಬಂತು. ಆ ಋಷಿಕುಮಾರರಿಗೆ ಎಲ್ಲ ಹೇಳ್ತಾ ಇದ್ದಾನೆ, ನಿಮ್ಮ ಗುರುಗಳು ನಿಮಗೆ ಅನುಗ್ರಹ ಮಾಡಿದ್ದಾರೆ, ನಾನು ಕೂಡ ವರವನ್ನು ಕೊಡ್ತೇನೆ, ಏನಾದರೂ ವರವನ್ನು ಕೇಳಿ ಅಂತ ಹೇಳಿದಾಗ ಶಿಷ್ಯರು ನೋಡಿ ಎಷ್ಟು ಚಂದ ಮಾತನ್ನು ಹೇಳ್ತಾರೆ. ನೋಡಿ, ನಮ್ಮ ಗುರುಗಳು ಆಜ್ಞೆಯನ್ನು ಮಾಡಿದ್ರು, ಹೂವು, ಹಣ್ಣು, ಫಲ ವಸ್ತುಗಳನ್ನು, ಸಮಿತ್ತಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಅಪ್ಪಣೆಯನ್ನು ಮಾಡಿದ್ರು. ಆದರೆ ನಾವು ಗುರುಗಳ ಮಾತನ್ನು ಮೀರಿದ್ದೇವೆ, ಅದನ್ನು ಒಯ್ದುಕೊಳ್ಳಿಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ. ಅದರಿಂದ ಅದರ ಪಾಪ ನಮಗೆ ಬರಬಾರದು ಎಂಬುದಾಗಿ ಅದರ ಪರಿಮಾರ್ಜನೆ ಆಗಬೇಕು ಅಂತ ಕೇಳಿದಾಗ, ಯಾಕೆ ಅಂತ ಹೇಳಿದರೆ ಗುರುಗಳಿಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಇಂಥದ್ದನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ ಕೊಡಲಿಲ್ಲ ಅಂತ ಹೇಳಿದರೆ ನರಕ ಭಾಗಿ ಆಗ್ತಾನೆ. ಅಂಥದ್ದು ಗುರುಗಳಿಗೆ ಇಂಥದ್ದನ್ನು ತೆಗೆದುಕೊಂಡವ ಅಂತ ಗುರುಗಳು ಅಪ್ಪಣೆ ಮಾಡಿದಾಗ ಅವರ ಮಾತನ್ನು ಮೀರಿ ಅವರಿಗೆ ನಮಗಿಂದ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ನಮಗೂ ಕೂಡ ನರಕವು ಕಟ್ಟಿಟ್ಟ ಬುತ್ತಿಯಾಗಿರುವಂತಹದ್ದು. ಆದ್ದರಿಂದ ಇಂತಹ ನರಕದಿಂದ ನಾವು ದೂರ ಆಗಬೇಕು ಅಂತ ಹೇಳಿದರೆ ನಿಮ್ಮ ಅನುಗ್ರಹ ಬೇಕು, ಅಂಥ ವರವನ್ನು ಕೊಡಿ ಅಂತ ಹೇಳಿದಾಗ ಆಯಿತು ಅಂತ ಯಮದೇವರು ಅನುಗ್ರಹ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ದೇವೇಂದ್ರನು ಕೂಡ ಬರ್ತಾ ಇದ್ದಾನಲ್ಲಿ. ದೇವೇಂದ್ರ ಬಂದು ಗೌತಮನಿಗೆ ಹೇಳಿದ, ಈ ಸುಮತಿ, ಕಪಿಲ, ಮೇಧಾವಿ ಈ 3 ಜನ ನಿನ್ನ ಶಿಷ್ಯರನ್ನ ನಾನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಗೌತಮರಂತಾರೆ, ಇಂತಹ ಸ್ವರ್ಗಕ್ಕೆ ಕರೆದುಕೊಂಡು ಹೋದರೆ ನಾನೇನಪ್ಪ ಮಾಡಲಿ? ನನ್ನ ಶಿಷ್ಯರು ಅಷ್ಟು ಮಾತ್ರ ಅಲ್ಲ, ನೋಡಿ ಗುರುಗಳಿಗಿರ್ತಕ್ಕಂತಹ ಒಂದು ಕರುಣೆ, ಅವರು ಯಾವ ರೀತಿಯಾಗಿ ಶಿಷ್ಯರಿಗೆ ಚಿಂತನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಅಂತಾರೆ, ಇಷ್ಟು ವರ್ಷಗಳ ಕಾಲ ಗುರುಕುಲದಲ್ಲಿದ್ದು ಅಧ್ಯಯನವನ್ನು ಮಾಡಿದ್ದಾರೆ, ನಾದ್ಯಾಪಿ ಕೃತದಾರಾಸ್ತೆ ನಕೃತಾಹ ಗುರು ನಿಷ್ಕೃತಿ. ಇವರನ್ನು ಕೂಡ ಗುರುಕುಲದ ಅಧ್ಯಯನವನ್ನು ಮಾಡಿ ಈಗ ತಾನೇ ಹೊರಗೆ ಹೋಗಬೇಕಷ್ಟೇ, ಮದುವೆ ಮಾಡಿಕೊಳ್ಬೇಕು, ಸಂಸಾರದ ಸುಖವನ್ನು ಕಾಣಬೇಕು ಅವರೆಲ್ಲರೂ ಕೂಡ. ಯಾವುದು ಕೂಡ ಇವರಿಗೆ ಆಗಿಲ್ಲ. ಅಷ್ಟು ಮಾತ್ರ ಅಲ್ಲ, ಇಷ್ಟು ವಿದ್ಯಾದಾನವನ್ನು ಮಾಡಿದಾಗ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು, ಇಲ್ಲ ಅಂದರೆ ಅದು ಅಪರಾಧ ಆಗ್ತದೆ, ಅವರಿಗೆ ವಿದ್ಯೆ ಪರಿಪೂರ್ಣ ಆಗೋದಿಲ್ಲ. ಆ ದೃಷ್ಟಿಯಿಂದ ಗುರುದಕ್ಷಿಣೆಯನ್ನು ಕೊಟ್ಟಿಲ್ಲ ಅವರೇ ನನಗೆ ಅಂತ ಹೀಗೆಲ್ಲ ಹೇಳಿದಾಗ ಇಂದ್ರ ಅಂತಾನೆ, ನಿಮ್ಮ ಅನುಗ್ರಹದಿಂದ ಎಲ್ಲವೂ ಕೂಡ ಪರಿಪೂರ್ಣ ಆಗಿದೆ, ಎಲ್ಲವನ್ನೂ ಕೂಡ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ, ಕಳಿಸಿಕೊಡಬೇಕು ಅಂತ ಹೇಳಿದಾಗ ಇಷ್ಟು ನಿನ್ನ ಹಠ ಮಾಡೋದು ಅಂತ ಹೇಳಿದರೆ ಇಂದ್ರನಿಗೆ ಗೌತಮರಂತಾರೆ, ನನ್ನ ಶಿಷ್ಯರನ್ನು ಕರೆದುಕೊಂಡು ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಲ್ಲ, ಉತ್ತಮ ಸ್ಥಾನವನ್ನು ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆಯಲ್ಲ, ಸಂತೋಷ, ಕರೆದುಕೊಂಡು ಹೋಗು. ಆದರೆ ಈ ದೇಹ ಪರಿತ್ಯಾಗ ಆಗಬಾರ್ದು, ಇದೇ ದೇಹದಿಂದಲೇ ಹೊರಗೋಗಬೇಕು ಸ್ವರ್ಗಕ್ಕೆ ಅಂತ ಹೀಗೆ ಕಟ್ಟಪ್ಪಣೆಯನ್ನು ಮಾಡಿದಾಗ ಆಯಿತು ಅಂತ ಆ ಇಂದ್ರ ಆ 3ರನ್ನು ಕೂಡ ಅದೇ ದೇಹದಿಂದ ತಾನು ಕರೆದುಕೊಂಡು ಹೋಗಿದ್ದಾನೆ. ಅದರ ಅಷ್ಟು ಮಾತ್ರವಲ್ಲದೆ ಇಂತಹ ಗುರು
ಭಕ್ತಿಯನ್ನು ಮಾಡಿರ್ತಕ್ಕಂಥ ಅವರ ಏನು ಕಥೆ ಇದೆ, ಈ ಕಥೆಯನ್ನು ಕೇಳೋದು ಕೂಡ ಗುರುಸೇವಾಂ ಪ್ರಕುರ್ವೀತ ತಥೋ ಮೋಕ್ಷಮವಾಪ್ನಿಯಾತ್. ಇಂತಹ ಕಥೆಯನ್ನು ಕೇಳಬೇಕು, ಅವರು ಅದರಿಂದಲೂ ಕೂಡ ಪುಣ್ಯ ಬರುವಂತಹದ್ದು. ಆ ಕಥಾಶ್ರವಣದಿಂದಲೇ ಇಂಥ ಮಹತ್ಫಲ ಬರ್ತದೆ ಅಂತ ಹೇಳಿದ ಮೇಲೆ ಇನ್ನು ಗುರುಸೇವಾ ಮಾಡಿದರೆ ಆ ಮೋಕ್ಷಾದಿ ಪುರುಷಾರ್ಥಗಳು ದೊರೆಯೋದಿಲ್ಲ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಅವಶ್ಯವಾಗಿದು ದೊರೀತದೆ ಎಂಬುದಾಗಿ ಹೇಳ್ತಾ, ಅದರಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಪಡೆಯೋದಕ್ಕೋಸ್ಕರ ಸೇವಾವನ್ನು ಮಾಡಬೇಕು. ಅವರ ಸೇವೆಯಿಂದ ಎಲ್ಲ ಪುರುಷಾರ್ಥವೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳ್ತಾ, ಇನ್ನು ನಾಳೆ ದಿವಸ ಮತ್ತೆ ಆ ನರಕ ಚತುರ್ದಶಿ, ಅಮಾವಾಸ್ಯ, ಧನತ್ರಯೋದಶಿ ಮೊದಲಾದ ವಿಚಾರಗಳಲ್ಲಿ ಕಾರ್ತೀಕ ಮಾಸದಲ್ಲಿ ಏನೆಲ್ಲ ಧರ್ಮಗಳನ್ನು ಹೇಳ್ತಾರೆ ಆ ವಿಚಾರಗಳನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, 2 ಮಾಕಸ್ಮಗಳನ್ನು ಆ ಮಧ್ವೇಶನ ಅಂತರ್ಯಾಮಿಯಾಗಿರತಕ್ಕಂತಹ ಕಾರ್ತೀಕ ದಾಮೋದರನಿಗೆ ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.